ದೂರದರ್ಶನದ ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ ಸಿನಿ ಕ್ವಿಜ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನವಿ. ವೀಕ್ಷಕರೇ, ಇವತ್ತು ಕೂಡ ಸಿನಿ ಕ್ವಿಜ್ ನಲ್ಲಿ ಭಾಗವಹಿಸುವುದಕ್ಕೆ 4 ಕುಟುಂಬಗಳು ನಮ್ಮನ್ನ ಜಾಯ್ನ್ ಆಗಿವೆ. ಬನ್ನಿ, ಮೊದಲಿಗೆ ಅವರೆಲ್ಲರನ್ನೂ ಕೂಡ ಸಿನಿ ಕ್ವಿಜ್ಗೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಸೊ ಇವತ್ತಿನ ಸಿನಿ ಕ್ವಿಜ್ ನಲ್ಲಿ ಹೊಂಬಾಳೆ ಕುಟುಂಬ ಇದೆ, ಸಾಳಂಕೆ ಕುಟುಂಬ ಇದೆ, ಜೊತೆಗೆ ಹೂವಿನಕಟ್ಟೆ ಕುಟುಂಬ ಇದೆ, ಸುಮಧುರ ಕುಟುಂಬ ಇದೆ. ಈ 4 ಕುಟುಂಬಗಳಿಗೂ ಸಿನಿ ಕ್ವಿಜ್ಗೆ ಆತ್ಮೀಯವಾದಂತಹ ಸ್ವಾಗತ. ಓಕೆ, ಇಷ್ಟನಾ ಜೋಶು? ಆರಾಮಾಗಿ ಫ್ರೀ ಆಗಿರಿ, ಫೀಲ್ ಫ್ರೀ, ಕಂಫರ್ಟಬಲ್ ಆಗಿರಿ, ನಗ್ನಗ್ತಾ ಬಿಂದಾಸ್ ಆಗಿ ಜೋಶ್ ಆಗಿ ಪಾರ್ಟಿಸಿಪೇಟ್ ಮಾಡಿ, ಆಯ್ತಾ ಎಲ್ರು? ಆಟ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಸಿನಿ ಕ್ವಿಜ್ ನ ನಿಯಮಗಳೇನೇನು ಅಂತ ಎಲ್ರಿಗೂ ಬ್ರೀಫ್ ಮಾಡ್ಬಿಡ್ತೀನಿ, ಆಯ್ತಾ? ಸೊ ಮೊದಲನೇದಾಗಿ ಒಟ್ಟಾರೆಯಾಗಿ 4 ಸುತ್ತುಗಳಿರುತ್ತೆ. 4 ಸುತ್ತಿನಲ್ಲಿಯೂ ಕೂಡ 4 ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಓಕೆ, ಇನ್ನ ಈ ಎಲ್ಲಾ ಸುತ್ತುಗಳಲ್ಲಿ ಜಯಶಾಲಿ ಆಗೇ ಆಗ್ತಾರೆ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಹೀಗೆ ಒಂದೊಂದು ಪೊಸಿಷನ್ ನ ಒಂದೊಂದು ಕುಟುಂಬ ಹಂಚ್ಕೊಳ್ಳುತ್ತೆ. ಗೆದ್ದಂತ ಎಲ್ಲಾ ಕುಟುಂಬಗಳಿಗೂ ಕೂಡ ಸ್ನೇಹ ಬುಕ್ ಹೌಸ್ ಕಡೆಯಿಂದ ಸಿನಿಮಾ ಸಂಬಂಧಿತ ಪುಸ್ತಕಗಳನ್ನ ಕೂಡ ಕೊಡ್ತೀವಿ. ಅದನ್ನ ಮನೆಗೆ ತಗೊಂಡೋಗಿ ಎಲ್ರು ಓದಿ ಸಿನಿಮಾ ಕುರಿತಂತೆ ನಮ್ಮ ನಾಲೆಡ್ಜ್ ನ ಇನ್ನ ಜಾಸ್ತಿ ಹೆಚ್ಚಿಸ್ಕೊಳ್ಳಿ, ಆಯ್ತಾ? ಹಾಗಾದ್ರೆ ಗೇಮ್ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ನೋಡೋಣ ಯಾರ್ಯಾರು ಹೇಗೆ ಪಾರ್ಟಿಸಿಪೇಟ್ ಮಾಡ್ತಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ನಾಲೆಡ್ಜ್ ಇದೆ ಅಂತ. ಅದಕ್ಕಿಂತ ಮುಂಚೆ ನಿಮ್ಗಳ ಪರಿಚಯ ನನಗಾಗ್ಬೇಕಲ್ಲ. ಓಕೆ, ಮೊದಲನೇದಾಗಿ ಹೊಂಬಾಳೆ ಕುಟುಂಬ ಸದಸ್ಯರನ್ನ ಯಾರು ಪರಿಚಯ ಮಾಡ್ಕೊಡ್ತೀರಾ ನಿಮ್ ಟೀಮ್ ನಲ್ಲಿ? ಓಕೆ, ಹೇಳಿ ಮೇಡಮ್. ನಾವು ಮಂಡ್ಯ ತಾಲೂಕು ಜಿ ಕೆಬ್ಬಳ್ಳಿ ಗ್ರಾಮದಿಂದ ಬಂದಿರೋದು. ಸೂಪರ್, ಮಂಡ್ಯದಿಂದ ಬಂದಿದ್ದೀರಾ? ಹೌದು ಮೇಡಮ್. ಸೊ ನನ್ನ ಹೆಸರು ಯೋಗೀಶ್ ಅಂತೇಳಿ. ಸೊ ಇವರು ನಮ್ಮ ಧರ್ಮಪತ್ನಿ. ನೀವೇನ್ ಮಾಡೋದು ಯೋಗೀಶ್? ಟೀಚಿಂಗ್ ಪ್ರೊಫೆಷನಲ್ ಇದ್ದೀವಿ. ಇವರು ನಮ್ಮ ಪತ್ನಿ ರಂಜಿತಾ, ಇವರು ಟೀಚಿಂಗ್ ಪ್ರೊಫೆಷನಲ್ ಇದ್ದಾರೆ. ಇವರು ನಮ್ಮ ಬ್ರದರ್ ಉಮೇಶ್ ಕೆಜೆ, ಅವರು ಬ್ಯಾಂಕಿಂಗ್ ವರ್ಕ್ ಮಾಡ್ತಿದ್ದಾರೆ. ಮತ್ತೆ ಅವರು ಧರ್ಮಪತ್ನಿ ಹರ್ಷಿತಾ, ಅವರು ಟೀಚಿಂಗ್ ಪ್ರೊಫೆಷನಲ್ ಇದ್ದಾರೆ. ನೋಡೋಣ ಅಣ್ಣ ತಮ್ಮ ಜುಗಲ್ ಬಂದು ಹೆಂಗಿರುತ್ತೆ ಅಂತ. ಓಕೆ, ಸೊ ನಿಮಗೆ ವೆಲ್ಕಮ್ ಟು ಸಿನಿ ಕ್ವಿಜ್. ಥ್ಯಾಂಕ್ ಯು. ಓಕೆ, ಇನ್ನ ನಮ್ಮ ಸಾಳಂಕೆ ಕುಟುಂಬ, ಹೇಳಿ. ನನ್ನ ಹೆಸರು ಶ್ವೇತಾ ಅಂತ. ನಮ್ದು ಮೂಲತಃ ಬಂದು ಶಿವಮೊಗ್ಗ. ಸೊ ನಾನ್ ಬಂದು ಇಲ್ಲ ಬ್ಯಾಂಗ್ಳೂರ್ ನೆಲೆಸಿದ್ದೀನಿ. ಇವ್ರು ನನ್ನ ತಂಗಿ ಸೌಮ್ಯ ಅಂತ ಹಾಸನದಿಂದ ಬಂದಿದ್ದಾರೆ. ಅವ್ರು ನನ್ನ ಅತ್ತಿಗೆ ಸುಧಾ ಅಂತ ಶಿವಮೊಗ್ಗದಿಂದ ಬಂದಿದ್ದಾರೆ. ಅವ್ರು ನನ್ನ ತಂಗಿ ಬೃಂದಾ ಅಂತ ತುಮಕೂರಿಂದ ಬಂದಿದ್ದಾರೆ. ಇಬ್ರು ಶಿವಮೊಗ್ಗ, ಒಬ್ರು ಹಾಸನ, ಇನ್ನೊಬ್ರು ತುಮಕೂರು. ಓಕೆ, ಸೂಪರ್ ಆಗಾರೆ, ಚೆನ್ನಾಗಿ ಆಟ ಆಡಿ. ನಮ್ಮೂರವ್ರು ಇವರು. ಓಕೆ, ನೋಡೋಣ ವುಮೆನ್ ಪವರ್ ಸ್ಟ್ರಾಂಗ್ ಅನ್ನೋದನ್ನ ಪ್ರೂವ್ ಮಾಡಿ. ಸೂಪರ್, ನಿಮಗೆ ಮತ್ತೊಮ್ಮೆ ಸ್ವಾಗತ ಸಿನಿ ಕ್ವಿಜ್ಗೆ. ಓಕೆ, ಇನ್ನ ಹೂವಿನ ಕಟ್ಟೆ ಕುಟುಂಬ ಯಾರು ಪರಿಚಯ ಮಾಡ್ಕೊಡ್ತಾರೆ? ನಮ್ಮ ತಂಡ ಹೀಗಿದೆ. ನನ್ನ ತಂಗಿ ಮನಸ್ವಿನಿ, ಡಾಕ್ಟರ್ ಮನಸ್ವಿನಿ, ಆಯುರ್ವೇದಿಕ್ ಅಲ್ಲಿ MD ಮಾಡಿದಾಳೆ ಮತ್ತು ಶಿ ಇಸ್ ಅ ಡಾನ್ಸರ್ ಮತ್ತು ವಯಲಿನ್ ಕೂಡ ನುಡಿಸ್ತಾಳೆ. ಎರಡನೇದಾಗಿ ಗೀತಾ, ಇವಳು ನನ್ನ ಕಸಿನ್. ಸೊ ಇವಳು ಸಾಫ್ಟ್ವೇರ್ ಕಂಪನಿಲಿ ಕೆಲಸ ಮಾಡ್ತಾ ಇದ್ಲು. ಈಗ ಸದ್ಯಕ್ಕೆ ಒಂದು ವಿರಾಮ ತಗೊಂಡಿದ್ದಾಳೆ. ಅವರು ನಮ್ಮ ಚಿಕ್ಕಪ್ಪ HP ರಂಗನಾಥ್ ಅಂತ. ಅವರು ರಿಟೈರ್ಡ್ ಇಂಜಿನಿಯರ್, ಡಿಪ್ಲೊಮಾ ಇಂಜಿನಿಯರ್ ಆಗಿ ರಿಟೈರ್ ಆಗಿದ್ದಾರೆ. ನಮ್ದು ಮೂಲತಃ ತುಮಕೂರಿನವರು. ನಾವು ತುಮಕೂರಿನ ಹತ್ರ ಒಂದು ಹೂವಿನಕಟ್ಟೆ ಅಂತ, ಅದೇ ಊರಿನ ಕುಟುಂಬದವರು ನಾವು. ಹಾಗಾಗಿ ನಮ್ಮ ತಂಡವನ್ನ ಹೂವಿನಕಟ್ಟೆ ಕುಟುಂಬ ಅಂತ ಇಟ್ಕೊಂಡು. ಓಕೆ, ಸೂಪರ್. ಹೂವಿನಕಟ್ಟೆ ಕುಟುಂಬ ಸದಸ್ಯರೆಲ್ಲರಿಗೂ ಕೂಡ ಸಿನಿ ಕ್ವಿಜ್ಗೆ ಆತ್ಮೀಯ ಸ್ವಾಗತ. ಓಕೆ, ನೆಕ್ಸ್ಟ್ ನಮ್ಮ ಸುಮಧುರ ಕುಟುಂಬ. ಸುಮಧುರವಾಗಿ ಯಾರಾದ್ರೂ ಹಾಡ್ತಾರಾ ಇಲ್ಲಿ? ಎಲ್ರು ಹಾಡ್ತೀವಿ. ವೆರಿ ನೈಸ್. ಸೊ ನಿಮ್ಮ ಕುಟುಂಬ ಸದಸ್ಯರನ್ನ ಯಾರು ಪರಿಚಯ ಮಾಡ್ಕೊಳ್ತಾರೆ? ಓಕೆ, ಹೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ ಪ್ರಭು. ನಾನು ಹಿನ್ನೆಲೆ ಗಾಯಕಿ, ಕನ್ನಡ ಚಿತ್ರರಂಗದಲ್ಲಿ ಹಾಡ್ತೀನಿ. ಇವನು ನನ್ನ ತಮ್ಮ ಸಚಿನ್ ಅಂತ. ಯುರೋಪ್ ಹಂಗೇರಿನಲ್ಲಿ MSc ಮಾಡ್ತಾ ಇದ್ದಾನೆ. ಈಗ ಹಾಲಿಡೇಸ್ಗೆ ಅಂತ ಬಂದಿದ್ದಾನೆ ಬ್ಯಾಕ್. ಹಾಗೆ ಇವ್ ನನ್ನ ಮಗ ಪ್ರೀತಮ್ ಅಂತ SSLC ಮಾಡಿದಾನೆ. ಹಾಗೆ ಅವ್ರು ನಮ್ ಚಿಕ್ಕಮ್ಮ, ಅವರು ಟೀಚರ್ ಆಗಿದ್ರು, ಇವಾಗ ಹೌಸ್ ವೈಫ್ ಆಗಿದ್ದಾರೆ. ಹೌದಾ? ಸೂಪರ್. ಸುಮಧುರ ಕುಟುಂಬ ಸದಸ್ಯರೆಲ್ಲರಿಗೂ ಕೂಡ ಸಿನಿ ಕ್ವಿಜ್ಗೆ ಸ್ವಾಗತ. ಥ್ಯಾಂಕ್ ಯು. ಓಕೆ, ಸೊ ಹಾಗಾದ್ರೆ ಇವಾಗ ಹೊಂಬಾಳೆ ಕುಟುಂಬದಿಂದ ಶುರು ಮಾಡ್ಬಿಡೋಣ ಅಲ್ಲ? ಓಕೆ, ಅದಲ್ ಬದಲ್ ಉಲ್ಟಾ ಪಲ್ಟಾ ಆಗಿರುತ್ತೆ. ನೋಡೋಣ ಯಾರು ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಅಂತ. ಓಕೆ, ಹಾಗಾದ್ರೆ ಹೊಂಬಾಳೆ ಕುಟುಂಬದ ಮೊದಲನೇ ಪ್ರಶ್ನೆ ಬರ್ಲಿ. ನಾಕಾಟ ಜಿ ನಾವ. ನಿಮಗೆ ಉತ್ತರ ಹೇಳೋದಕ್ಕೆ 30 ಸೆಕೆಂಡ್ ಕಾಲಾವಕಾಶ ಇರುತ್ತೆ. ಎಸ್ ಮಾಡಿ. ಜೀವನ ನಾಟಕ. ಜೀವನ ನಾಟಕ. ಜೀವನ ನಾಟಕ. ಓಕೆ, ಬಹಳ ಯೋಚನೆ ಮಾಡಿ ಜೀವನ ನಾಟಕ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಓಕೆ, ಸೂಪರ್. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ತಗೊಂಡಿದ್ದಾರೆ. ವೆರಿ ನೈಸ್. ಈಗ ಅದೇ ಖುಷಿನಲ್ಲಿ ಮುಂದಿನ ಪ್ರಶ್ನೆ ಬರ್ಲಿ. ನಿಮ್ಮ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ.
ಶ್ರೀದ ಪ್ರೇಮ ಪ್ರೇಮದ ಪುತ್ರಿ. ಪ್ರೇಮದ ಪುತ್ರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇವರ ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ ಡಿಸ್ಪ್ಲೇ ಆಗಿದೆ. ಓಕೆ, ಎರಡನ್ನೂ ಕೂಡ ನೀವೇ ಗೆಸ್ ಮಾಡಿದ್ದು. ಓಕೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಪ್ರೇಮದ ಪುತ್ರಿ ಅಂತ ಗೆಸ್ ಮಾಡೋ ಮೂಲಕ ಎರಡನೇ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರ ಕೊಟ್ಟು ಈಗ 40 ಅಂಕಗಳನ್ನ ಗಳಿಸಿದ್ದಾರೆ. ನಿಮ್ಮ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಬೆಳ್ಳಿ ಮೋಡ. ಬೆಳ್ಳಿ ಮೋಡ ಅಂತ ಮೂರನೇ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ನೋಡಿ, ಅದಲ್ ಬದಲ್ ಎಲ್ಲ ಸರಿ ಮಾಡಿ ಕರೆಕ್ಟ್ ಆಗಿ ಮಾಡಿದಾರ. ಎಸ್, ಬೆಳ್ಳಿ ಮೋಡ ಇಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆಗೂ ಸರಿಯಾದ ಉತ್ತರವನ್ನ ಕೊಟ್ಟು ಈಗ ಒಟ್ಟು 60 ಅಂಕಗಳನ್ನ ಗಳಿಸಿದ್ದಾರೆ. ನಿಮ್ಮ ಕಡೆಯ ಹಾಗೂ 4ನೇ ಪ್ರಶ್ನೆ. ಸೊ ಬೀದಿ ಬಸವಣ್ಣ ಅಂತ ಉತ್ತರ ಕೊಟ್ಟಿದ್ದಾರೆ. ಇವರ ಉತ್ತರ ಸರಿಯಾಗಿದೆಯಾ? ಬೀದಿ ಬಸವಣ್ಣ. ಓಕೆ, ರೈಟ್ ಆನ್ಸರ್. ಆಕ್ಚುಲಿ ಫಸ್ಟ್ 2 ಸ್ವಲ್ಪ ಸಮಯ ತಗೊಂಡ್ರು, ಇವ್ರು ಕರೆಕ್ಟ್ ಆಗಿ ಕೊಟ್ರು. ಆಮೇಲೆ ಎಲ್ರಿಗೂ ಒಂದು ಗ್ರಿಪ್ ಸಿಕ್ಬಿಡ್ತಲ್ಲ ಯಾವ ರೀತಿ ಆಗಿರುತ್ತೆ ಅಂತ. ಸೊ ನಮ್ಮ ಹೊಂಬಾಳೆ ಕುಟುಂಬ 4ಕ್ಕೆ 4 ಸರಿಯಾದ ಉತ್ತರವನ್ನು ಕೊಡೋ ಮೂಲಕ 80 ಅಂಕಗಳನ್ನ ಗಳಿಸಿದ್ದಾರೆ. ಬಿಗ್ ರೌಂಡ್ ಆಫ್ ಅಪ್ಲಾಸ್. ಗುಡ್ ಓಪನಿಂಗ್. ಸೊ ಇವಾಗ ಸಾಳಂಕಿ ಕುಟುಂಬಕ್ಕೆ ಆಟ ಆಡಿಸ್ಬಿಡೋಣ. ರೆಡಿ ಇದ್ದೀರಾ? ಓಕೆ, ಹಾಗಾದ್ರೆ ನಿಮ್ಮ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಇಂತಿದೆ. ಮೇಯರ್ ಮುತ್ತಣ್ಣ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಮೇಯರ್ ಮುತ್ತಣ್ಣ. ಎಸ್, ರೈಟ್ ಆನ್ಸರ್. ಓಕೆ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು ಈಗ 20 ಅಂಕ ಗಳಿಸಿದ್ದಾರೆ. ನಿಮ್ಮ ಎರಡನೇ ಪ್ರಶ್ನೆ ಇಂತಿದೆ. ನಿಮಗೆ ರಿಲೇಟೆಡ್ ಆಗೇ ಇದೆ ಸ್ವಲ್ಪ. ಹೆಣ್ಣು ಹೊನ್ನು ಮಣ್ಣು. ಓಕೆ, ಹೆಣ್ಣು ಹೊನ್ನು ಮಣ್ಣು ಅಂತ ಹೇಳಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ರೈಟ್ ಆನ್ಸರ್. ಆಕ್ಚುಲಿ ಅವ್ರ ಎಕ್ಸ್ಪ್ರೆಷನ್ ಚೆನ್ನಾಗಿದೆ. ಅವ್ರಿಗೆ ಆಶ್ಚರ್ಯ, ಪರವಾಗಿಲ್ಲ, ಚೆನ್ನಾಗಿ. ಓಕೆ, 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡೋ ಮೂಲಕ 40 ಅಂಕನ ಗಳಿಸಿದರೆ ನಮ್ಮ ಸಾಳಂಕಿ ಕುಟುಂಬ. ನಿಮ್ಮ ಮುಂದಿನ ಹಾಗೂ 3ನೇ ಪ್ರಶ್ನೆ ಈ ರೀತಿಯಾಗಿದೆ. ದಳ್ಳ ಬಂ ರ ಗ ಕ. ಬಂಗಾರದ ಕಳ್ಳ. ಬಂಗಾರದ ಕಳ್ಳ. ಇಲ್ಲ ಇಲ್ಲ, ಒಂದು ನಿಮಿಷ. ಬಂಗಾರದ ಕಳ್ಳ. ಬಂಗಾರದ ಕಳ್ಳ. ಓಕೆ, ಕರೆಕ್ಟಾ? ಸೊ ಬಂಗಾರದ ಕಳ್ಳ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ನಾನು ಅಲ್ಲ ಅಂತ ಹೇಳಿದೆ, ಅದೇ ಕರೆಕ್ಟ್. ಸೊ 3ನೇ ಪ್ರಶ್ನೆಗೂ ಉತ್ತರ ಸರಿಯಾಗಿ ಕೊಟ್ಟಿದ್ದಾರೆ. 60 ಅಂಕ ಗಳಿಸಿದ್ದಾರೆ. ನಿಮ್ಮ ಕೊನೆಯ ಹಾಗೂ 4ನೇ ಪ್ರಶ್ನೆ. ಮಾರುಡಿ ಮಾವಾಡಿದ. ಮಾಡಿದ ಗೆಸ್ ಮಾಡಿ. ಸಮಯ ಮುಗೀತಾ ಇದೆ. ಸುಳಿವು ಬೇಕಾ? ಒಂದ್ ಸೆಕೆಂಡ್, ಒಂದು ನಿಮಿಷ. ಸಮಯ ಮುಗೀತಾ ಇದೆ. 10. ಒಂದು ಕ್ಲೂ ಕೊಡಿ ಮೇಡಮ್, ಒಂದು ಕ್ಲೂ ಕೊಡ್ಲಾ? ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಚಂದ್ರಶೇಖರ್ ಕಂಬಾರ್ ಈ ಚಿತ್ರಕ್ಕಾಗಿ ಹಾಡಿದ್ದಾರೆ. ಗೊತ್ತಾಗ್ತಿಲ್ವಾ? ಯಾವ್ದು ಕ್ಲೂ ಇಲ್ಲ ಮ್ಯಾಮ್. ಇನ್ನೊಂದು ಕ್ಲೂ ಏನಾದ್ರು ಇದೆಯಾ? ಸೊ 2ನೇ ಕ್ಲೂ ಕೊಡ್ಲಾ? ಬೇಡ ಬೇಡ, ಗೊತ್ತಾಗ್ತಿಲ್ಲ ಮ್ಯಾಮ್. ಓಕೆ, 2ನೇ ಕ್ಲೂ. ಸೊ 2ನೇ ಕ್ಲೂ, ಖಳನಟ ಸುಧೀರ್ ಅವರು ಈ ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ ಪ್ರವೇಶ. ಬೇರೆಯವರೆಲ್ಲ ಗೆಸ್ ಮಾಡ್ತಾ ಇದ್ದೀರಾ? ಗೊತ್ತಾಗಿದೆ ಕೆಲವರಿಗೆ. ಈಗ ಮಡಿ ಮಾಡಿದವರು. ಓಕೆ, ಮಡಿ ಮಾಡಿದವರು ಅಂತ ಇದ್ದಾರೆ. ಬಟ್ ಓಕೆ, ಈಗ ಬೇರೆಯವ್ರು ಆನ್ಸರ್ ಮಾಡಿದ್ರೆ ನಿಮ್ಗೆ ಯಾವ್ದೇ ಪಾಯಿಂಟ್ಸ್ ಇರಲ್ಲ. ಬಟ್ ಯಾರು ಆನ್ಸರ್ ಮಾಡ್ತೀರಾ? ಮಾಡಿ ಮಡಿದವರು. ಪರವಾಗಿಲ್ಲ. ಸೊ ಮಾಡಿ ಮಡಿದವರು ಇಸ್ ದ ರೈಟ್ ಆನ್ಸರ್. 4ರಲ್ಲಿ 3 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ಗಳಿಸಿದ್ದಾರೆ ಸಾಳಂಕಿ ಕುಟುಂಬ. ಓಕೆ, ಇನ್ನ ಹೂವಿನಕಟ್ಟೆ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆ ಬರ್ಲಿ. ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಇಂತಿದೆ.
ಕಾಕನಕೋಟೆ. ಕಾಕನಕೋಟೆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕಾಕನಕೋಟೆ ರೈಟ್ ಆನ್ಸರ್. ಸೊ 20 ಅಂಕ ಗಳಿಸಿದ್ದಾರೆ. ನಿಮ್ಮ ಮುಂದಿನ ಪ್ರಶ್ನೆ ಬರ್ತಾ ಇದೆ ನಿಮ್ ಸ್ಕ್ರೀನ್ ಮೇಲೆ. ಲು ಮಾ ಯಾ ಕ ಲೆ ಮ. ಮಲೆಯ ಮಕ್ಕಳು. ಮಲೆಯ ಮಕ್ಕಳು. ಮಲೆಯ ಮಕ್ಕಳು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಓಕೆ ರೈಟ್ ಆನ್ಸರ್. 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡುವ ಮೂಲಕ 40 ಅಂಕನ ಗಳಿಸಿದ್ದಾರೆ ಹೂವಿನಕಟ್ಟೆ ಕುಟುಂಬ. ನಿಮ್ಮ 3ನೇ ಪ್ರಶ್ನೆ ಈ ರೀತಿಯಾಗಿದೆ. ರಾಳಿ ರಾಳು ಮ ಸ ಪ. ಮರಳು ಸರಪಳಿ. ಮರಳು ಸರಪಳಿ ಅಂತ. ಓಕೆ, ಮರಳು ಸರಪಳಿ ಅನ್ನೋದು ಇವರ ಉತ್ತರ. ಕರೆಕ್ಟ್. ಬೇಗ ಗೆಸ್ ಮಾಡ್ತಾ ಇದ್ದಾರೆ. ಸೊ 3 ಪ್ರಶ್ನೆಗಳಿಗೆ ಉತ್ತರ ಕೊಡೋ ಮೂಲಕ 60 ಅಂಕ ಗಳಿಸಿದ್ದಾರೆ. 4ನೇ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರ ಕೊಡ್ತಾರಾ? ಪಂದ್ಯ ಬಿಡ್ಲಿ 4ನೇ ಪ್ರಶ್ನೆ. ದ ಗ ರ ಯ ಆ. ಆರದ ಗಾಯ. ಆರದ ಗಾಯ. ಓಕೆ, ಕರೆಕ್ಟ್ ಆಗಿದೆ ಅಂತ ಎಲ್ರಿಗೂ ಗೊತ್ತಾಯ್ತು. ಎಲ್ರು ಚಪ್ಪಾಳೆ ತಟ್ಟಿದ್ರು. ಸೊ 4ಕ್ಕೆ 4 ಸರಿಯಾದ ಉತ್ತರ ಕೊಡೋ ಮೂಲಕ 80 ಅಂಕ ಗಳಿಸಿದ್ದಾರೆ. ಅದು ಫಾಸ್ಟ್ ಆಗಿ ಕೊಟ್ಟಿದ್ದಾರೆ ಹೂವಿನಕಟ್ಟೆ ಕುಟುಂಬ ಸದಸ್ಯರು. ಬಿಗ್ ರೌಂಡ್ ಆಫ್ ಅಪ್ಲಾಸ್. ಓಕೆ, ಸೊ ಈಗ ನಮ್ಮ 4ನೇ ಕುಟುಂಬನ ಆಟ ಆಡ್ಸ್ಬಿಡೋಣ. ಸುಮಧುರ ಕುಟುಂಬ ರೆಡಿ ಇದ್ದೀರಾ? ಓಕೆ, ನಿಮ್ಗೊಂದು ಐಡಿಯಾ ಸಿಕ್ಕಿರುತ್ತೆ ಇವಾಗ ಹೇಗೆ ಆಡ್ಬೇಕಂತ. ಸೊ ಸುಮಧುರ ಕುಟುಂಬದ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಬರ್ಲಿ. ದಾರುಗಾರಿ ಮೂಡು. ಮೂರು ದಾರಿಗಳು. 3 ದಾರಿಗಳು. 3 ದಾರಿಗಳು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಓಕೆ, ರೈಟ್ ಆನ್ಸರ್. ನಿಮ್ಮ 2ನೇ ಪ್ರಶ್ನೆ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸಿಂಹದ ಮರಿ ಸೈನ್ಯ. ಸಿಂಹದ ಮರಿ ಸೈನ್ಯ ಅಂತ ಫುಲ್ ಜೋಶಲ್ಲಿ ಕೊಟ್ಟಿದ್ದಾರೆ ಉತ್ತರ. ನೋಡೋಣ. ಎಸ್, ರೈಟ್ ಆನ್ಸರ್. 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ಬರ್ಲಿ 3ನೇ ಪ್ರಶ್ನೆ. ಗರುಡ ರೇಖೆ ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. 3 ಪ್ರಶ್ನೆಗೆ ಉತ್ತರ ಕೊಟ್ಟು ಈಗ 60 ಅಂಕ ಗಳಿಸಿದ್ದಾರೆ. ಇವರ ಕೊನೆಯ ಹಾಗೂ 4ನೇ ಪ್ರಶ್ನೆ ಬಂದ್ಬಿಡ್ಲಿ. ಜಿಮ್ಮಿಗಲ್ಲು. ಬಂದ್ ಕೂಡಲೇ ಆನ್ಸರ್ ಹೇಳ್ಬಿಟ್ಟಿದ್ದಾರೆ. ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. ಸೊ 4ಕ್ಕೆ 4 ಸರಿಯಾದ ಉತ್ತರಗಳನ್ನ ಕೊಡೋ ಮೂಲಕ 80 ಅಂಕಗಳನ್ನ ಗಳಿಸಿದೆ ಸುಮಧುರ ಕುಟುಂಬ. ವೆರಿ ವೆಲ್ ಪ್ಲೇಡ್. ಓಕೆ, ಸೊ ಸಖತ್ತಾಗಿ ಆಡಿದಿರಾ ಮೊದಲನೇ ರೌಂಡ್ ನಲ್ಲಿ. ಇದೇ ಖುಷಿಗೆ 2ನೇ ರೌಂಡಿಗೆ ಹೋಗ್ಬಿಡೋಣ. ಓಕೆ, ಸೊ 2ನೇ ರೌಂಡ್ ನ ಹೆಸರು ಬಂದು ನಕ್ಷತ್ರ ಅಂತ. ಕುಟುಂಬ ಸದಸ್ಯರ ಪೈಕಿ ಒಬ್ರು ಬಂದು ಚಿಟ್ಟೆ ಎತ್ಕೋಬೇಕು. ನೀವು ನಿಮ್ ಸ್ಥಳಕ್ಕೆ ಹೋದ್ಮೇಲೆ ಅದ್ರಲ್ಲಿ ಏನ್ ಬಂದಿದೆ ಅಂತ ಹೇಳ್ತೀನಿ. ಅದ್ರ ಮೇಲೆ ನಿಮಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಅದಕ್ಕೆ ನೀವು ಉತ್ತರ ಕೊಡ್ಬೇಕು. ಓಕೆನಾ? ರೆಡಿನಾ? ಸ್ಟಾರ್ಟ್ ಮಾಡೋಣ. ಓಕೆ, ಬನ್ನಿ ಹಾಗಾದ್ರೆ. ಹೊಂಬಾಳೆ ಕುಟುಂಬದಿಂದ ಯಾರಾದ್ರೂ ಒಬ್ರು. ಓಕೆ, ನೀವು ಲಕ್ಕಿ ಅನ್ಸುತ್ತೆ, ಅದಕ್ಕೆ ನೀವು ಬಂದಿದ್ದೀರಾ. ಒಂದು ಚೀಟಿ ಎತ್ತಿ. ಓಕೆ, ಹೇಳ ಓದ್ ಹೇಳ್ಬೇಡ. ಓ ಮೈ ಗಾಡ್, ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿದ್ದಾರೆ. ಈಗ ಹೊಂಬಾಳೆ ಕುಟುಂಬ ಸದಸ್ಯರಿಗೆ ಅಣ್ಣವರ ಸಂಬಂಧಿತ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಅದಕ್ಕೆ ಯಾವ ರೀತಿಯಾಗಿ ಆನ್ಸರ್ ಮಾಡ್ತಾರೆ ನೋಡೋಣ. ಓಕೆ, ನಿಮ್ಮ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ್ದು ಯಾವಾಗ? ಗಾಬರಿ ಆಗ್ಬೇಡಿ, 2 ಆಪ್ಷನ್ ಕೂಡ ಬರುತ್ತೆ ನಿಮಗೆ. ಈಸಿ ಆಗೇ ಇರುತ್ತೆ ರೌಂಡ್. ಸೊ ಆಪ್ಷನ್ ಎ 12 ಏಪ್ರಿಲ್ 1929. ಆಪ್ಷನ್ ಬಿ 24 ಏಪ್ರಿಲ್ 1929. ಆಪ್ಷನ್ ಎ ಮೇಡಮ್. ಆಪ್ಷನ್ ಏನಾ? 12 ಏಪ್ರಿಲ್ 1929 ಅಂತ ಹೇಳ್ತಾ ಇದ್ದೀರಾ. ಸೊ ಆಪ್ಷನ್ ಎ ಉತ್ತರ ಸರಿಯಾಗಿದೆಯಾ? ತಪ್ಪಾಗಿದೆ.
ಗ್ರೀನ್ ಬರ್ತೈತೆ. ಆಕ್ಚುಲಿ ಅಣ್ಣವರು ಒಂದೇ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲೇ ಹುಟ್ಟಿದ್ದು, ಆದ್ರೆ ಅವ್ರು ಹುಟ್ಟಿದ್ದು 24, ಅಪ್ಪಾಜಿ ಹೋಗಿದ್ದು 12ನೇ ತಾರೀಕು. ಓಕೆ, ಉತ್ತರ ತಪ್ಪಾಗಿದೆ, ಹಾಗಾಗಿ ಯಾವುದೇ ಅಂಕಗಳಿಲ್ಲ. ಇನ್ನ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ಹೊಂಬಾಳೆ ಕುಟುಂಬದ ಎರಡನೇ ಪ್ರಶ್ನೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಯಾವ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ನೀಡಿದೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮೈಸೂರು. ಆಪ್ಷನ್ ಬಿ ಮೈಸೂರು ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್, ಉತ್ತರ ಕರೆಕ್ಟ್ ಆಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಕೊಟ್ಟು ಈಗ 20 ಅಂಕನ ಗಳಿಸಿದ್ದಾರೆ. ನಿಮ್ಮ ಮೂರನೇ ಪ್ರಶ್ನೆ ಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ನಟನೆಯ ಯಾವ ಸಿನಿಮಾಗಾಗಿ ಪಂಡಿತ್ ಭೀಮಸೇನ್ ಜೋಶಿ ಹಾಡಿದ್ದಾರೆ? ಆಪ್ಷನ್ ಎ ಸನಾದಿ ಅಪ್ಪಣ್ಣ, ಆಪ್ಷನ್ ಬಿ ಸಂಧ್ಯಾ ರಾಗ. ಆಪ್ಷನ್ ಎ ಸನಾದಿ ಅಪ್ಪಣ್ಣ. ಸೊ ಆಪ್ಷನ್ ಎ ಸನಾದಿ ಅಪ್ಪಣ್ಣ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಸಂಧ್ಯಾ ರಾಗ ಉತ್ತರ ತಪ್ಪಾಗಿದೆ. ಒಂದು ಪ್ರಶ್ನೆಗೆ ಇದುವರೆಗೂ ಸರಿಯಾದ ಉತ್ತರ ಕೊಟ್ಟಿದ್ರೆ 20 ಅಂಕ ಗಳಿಸಿದ್ರ. ನಿಮ್ಮ ಕೊನೆಯ ಹಾಗೂ 4ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ನಟನೆಯ 100ನೇ ಸಿನಿಮಾ ಯಾವುದು? ಈಸಿ ಆಗಿದೆ, ಗೆಸ್ ಮಾಡಿ. ಆಪ್ಷನ್ ಎ ಕಸ್ತೂರಿ ನಿವಾಸ, ಆಪ್ಷನ್ ಬಿ ಭಾಗ್ಯದ ಬಾಗಿಲು. ಆಪ್ಷನ್ 1 ಕಸ್ತೂರಿ ನಿವಾಸ. ಆಪ್ಷನ್ ಎ ಕಸ್ತೂರಿ ನಿವಾಸ ಅಂತ ಹೇಳ್ತಾ ಇದಾರೆ. ಇದು ಕೂಡ ಗೆಸ್ ಅಲ್ವಾ? ಸೊ ಆಪ್ಷನ್ ಎ ಕಸ್ತೂರಿ ನಿವಾಸ ಅಂತ ಹೇಳ್ತಾ ಇದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಭಾಗ್ಯದ ಬಾಗಿಲು. ಸೊ ಈ ಸುತ್ನಲ್ಲಿ ಅಂದ್ರೆ ನಕ್ಷತ್ರ ಸುತ್ನಲ್ಲಿ 4ರಲ್ಲಿ 1 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರಿ, 20 ಅಂಕ ಗಳಿಸಿದ್ರಿ. ಸಾಳಂಕೆ ಕುಟುಂಬ ರೆಡಿ ಇದೆಯಾ? ಓಕೆ, ಹಾಗಾದ್ರೆ ನಿಮ್ಮ ಟೀಮ್ ನಲ್ಲಿ ಯಾರು ಬರ್ತಾ ಇದ್ದಾರೆ ಚಿಟ್ಟೆ ಎತ್ತೋದಕ್ಕೆ? ಓಕೆ, ಬನ್ನಿ ಈ ಕಡೆ ಬನ್ನಿ. ನೋಡೋಣ, ಇಲ್ಲೇ ಇರಿ, ಯಾರು ಬಂದಿರ್ಬೋದು? ಓ ಯಶ್ ಅವ್ರ ನಿಮ್ ಫೇವ್ರೇಟಾ? ಶಂಕರ್ ನಾಗವ್ರು ಬಂದಿದೆ. ಹೌದಾ? ಓಕೆ, ಶಂಕರಣ್ಣ ಎಲ್ಲಾರ್ಗು ಇಷ್ಟನೇ. ಹೋಗಿ ನೋಡೋಣ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತೀರಾ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಸಾಳಂಕೆ ಕುಟುಂಬಕ್ಕೆ ಸಿಕ್ಕಿರೋದು ಇವಾಗ ಶಂಕರ್ ನಾಗ್ ನಕ್ಷತ್ರ. ಅವ್ರ ಕುರಿತಾದ ಪ್ರಶ್ನೆಗಳು ಬರುತ್ತೆ ಇವಾಗ ನಿಮ್ಗೆ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಮೊದಲನೇ ಪ್ರಶ್ನೆ, ಒಂದಾನೊಂದು ಕಾಲದಲ್ಲಿ ಶಂಕರ್ ನಾಗ್ ಅವರು ಅಭಿನಯಿಸಿದ ಪಾತ್ರ ಯಾವುದು? ಒಂದಾನೊಂದು ಕಾಲದಲ್ಲಿ, ಅದು ಚಿತ್ರದ ಹೆಸರು. ಅವರು ಅಭಿನಯಿಸಿದ ಪಾತ್ರ ಯಾವುದು? ಆಪ್ಷನ್ ಎ ಗಂಡುಗಲಿ, ಆಪ್ಷನ್ ಬಿ ಮಾರನಾಯಕ. ಮಾರ್ನಕ್ ಆಗಿರ್ಬೋದಾ? ಆಪ್ಷನ್ ಎ ಗಂಡುಗಲಿ. ಆಪ್ಷನ್ ಎ ಗಂಡುಗಲಿ. ಸಿನಿಮಾ ನೋಡಿದೀರಾ? ಕಷ್ಟ ಮ್ಯಾಮ್ ಇದು. ಓಕೆ, ಗೆಸ್ ಮಾಡ್ತಾ ಇದಾರೆ. ಇವರ ಗೆಸ್ ಕರೆಕ್ಟ್ ಆಗಿದೆಯಾ? ಆಪ್ಷನ್ ಎ ಗಂಡುಗಲಿ. ಓಕೆ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ, 20 ಅಂಕ ಗಳಿಸಿದ್ದಾರೆ. ನಿಮ್ಮ ತಂಡದ ಮುಂದಿನ ಪ್ರಶ್ನೆ ಇವಾಗ ಸಾಳಂಕೆ ಕುಟುಂಬಕ್ಕೆ. ಎರಡನೇ ಪ್ರಶ್ನೆ ಬರ್ತಾ ಇದೆ. ಶಂಕರ್ ನಾಗ್ ಅವರ ಪ್ರಸಿದ್ಧ ಸಿನಿಮಾ ಆಟೋ ರಾಜ ಬಿಡುಗಡೆ ಆಗಿದ್ದು ಯಾವಾಗ? ಆಪ್ಷನ್ ಎ 1980, ಆಪ್ಷನ್ ಬಿ 1991. ಓಕೆ, ಆಪ್ಷನ್ ಎ 1980 ಅಂತ ಹೇಳ್ತಾ ಇದ್ದಾರೆ. 1980 ಆಪ್ಷನ್ ಎ ಉತ್ತರ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಲಕ್ ಚೆನ್ನಾಗಿದೆ. ಆಕ್ಚುಲಿ ಅವ್ರು ಗೆಸ್ ಮಾಡ್ತಾ ಇದ್ದಾರೆ, ಆ ಉತ್ತರಗಳು ಕರೆಕ್ಟ್ ಆಗ್ತಾ ಇದೆ. ಸೊ ಈ ಲಕ್ ಹೀಗೆ ಮುಂದುವರಿಯುತ್ತಾ ನೋಡೋಣ. ನಿಮ್ಮ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಶಂಕರ್ ನಾಗ್ ನಟನೆಯ SP ಸಾಂಗ್ಲಿಯಾನ ಸಿನಿಮಾದ ನಿರ್ದೇಶಕರು ಯಾರು? ಆಪ್ಷನ್ ಎ ನಂಜುಂಡಪ್ಪ, ಆಪ್ಷನ್ ಬಿ ಶಂಕರ್ ನಾಗ್. ನಂಜುಂಡಪ್ಪ. ಆಪ್ಷನ್ ಎ ನಂಜುಂಡಪ್ಪ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಆಕ್ಚುಲಿ ಲಕ್ ತುಂಬಾ ಚೆನ್ನಾಗಿದೆ. 3 ಪ್ರಶ್ನೆಗಳಿಗೂ ಕೂಡ ಗೆಸ್ ಅಲ್ಲೇ ಆನ್ಸರ್ ಮಾಡಿದ್ರು. 3 ಆನ್ಸರ್ ಕರೆಕ್ಟ್ ಆಗಿದೆ. 60 ಅಂಕಗಳನ್ನ ಗಳಿಸಿದ್ದಾರೆ. ನಿಮ್ಮ ಕಡೆಯ ಹಾಗೂ 4ನೇ ಪ್ರಶ್ನೆ, ಅದನ್ನು ಕೂಡ ಗೆಸ್ ಮೇಲೆ ಹಿಂಗೆ ಜಾಕ್ಪಾಟ್ ಹೊಡೆದ್ಬಿಡ್ತೀರಾ ನೋಡೋಣ.
ಸೊ ನಿಮ್ಮ 4ನೇ ಪ್ರಶ್ನೆ ಈ ರೀತಿಯಾಗಿದೆ. ಗೀತಾ ಸಿನಿಮಾದಲ್ಲಿ ಶಂಕರ್ ನಾಗ್ ಅವರು ಯಾವ ಹೆಸರಿನ ಪಾತ್ರ ನಿರ್ವಹಿಸಿದ್ದಾರೆ? ಆದ್ರೂ ನಾವು ಆಪ್ಷನ್ ಕೊಡ್ತೀವಿ, ಕಷ್ಟ ಇದಕ್ ಮಾತ್ರ ಬೇಕು. ಸೊ ಆಪ್ಷನ್ ಎ ವಿಜಯ್, ಆಪ್ಷನ್ ಬಿ ಸಂಜಯ್. ಸೊ ಆಪ್ಷನ್ ಬಿ ಸಂಜಯ್ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸೊ ನಮ್ಮ ಗೆಸ್ಸಿಂಗ್ ಸ್ಟಾರ್ಸ್ 4 ಪ್ರಶ್ನೆಗಳಿಗೂ ಗೆಸ್ ಅಲ್ಲೇ ಸರಿಯಾಗಿ ಉತ್ತರ ಕೊಟ್ಟು 80 ಅಂಕ ಗಳಿಸಿದ್ದಾರೆ. ಬಿಗ್ ರೌಂಡ್ ಆಫ್ ಅಪ್ಲಾಸ್. ಸೂಪರ್. ಇದೇ ಖುಷಿಯಲ್ಲಿ ಈಗ ನಮ್ಮ ಮುಂದಿನ ತಂಡ ಹೂವಿನ ಕಟ್ಟೆ ಕುಟುಂಬ, ಇವ್ರನ್ನ ಆಟ ಆಡ್ಸೋಣ. ನಿಮ್ಮ ಟೀಮ್ ನಿಂದ ಯಾರು ಬರ್ತಾ ಇದ್ದಾರೆ ಚಿಟ್ಟೆತ್ತದಕ್ಕೆ? ಬನ್ನಿ ಮ್ಯಾಮ್. ಓಕೆ, ಸೊ ನೀವೇನಾದ್ರೂ ಗೆಸ್ ಮಾಡ್ತೀರಾ ಯಾರು ಬಂದಿರ್ಬೋದು? ಹೌದಾ? ಯೋಗರಾಜ್ ಭಟ್. ಓಕೆ, ನಿಂತ್ಕೊಳ್ಳಿ. ಇವ್ರ ಕುರಿತಾದ 4 ಪ್ರಶ್ನೆಗಳನ್ನ ಕೇಳ್ತೀವಿ. ಸ್ಟಾರ್ಟ್ ಮಾಡೋಣ ಅಲ್ಲ? ಮೊದಲನೇ ಪ್ರಶ್ನೆ ಬರ್ಲಿ. ಮೊದಲನೇ ಪ್ರಶ್ನೆ, ಯೋಗರಾಜ್ ಭಟ್ ಅವರ ಜನ್ಮ ಸ್ಥಳ ಯಾವುದು? ಆಪ್ಷನ್ ಎ ಉಡುಪಿ ಜಿಲ್ಲೆಯ ಮಂದಾರ್ತಿ, ಆಪ್ಷನ್ ಬಿ ಹಾವೇರಿ ಜಿಲ್ಲೆಯ ತಿಳಿವಳ್ಳಿ, ಆಪ್ಷನ್ ಎ ಉಡುಪಿ ಜಿಲ್ಲೆಯ ಮಂದಾರ್ತಿ. ಓಕೆ, ಆಪ್ಷನ್ ಎ ಉಡುಪಿ ಜಿಲ್ಲೆಯ ಮಂದಾರ್ತಿ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಸೂಪರ್. ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ಟು 20 ಅಂಕ ಗಳಿಸಿದ್ದೀರಾ. ನಿಮ್ಮ ಮುಂದಿನ ಪ್ರಶ್ನೆ ಇಂತಿದೆ. ಯೋಗರಾಜ್ ಭಟ್ ನಿರ್ದೇಶನದ ಮೊದಲ ಸಿನಿಮಾ ಯಾವುದು? ಎ ಮಣಿ, ಬಿ ಮುಂಗಾರು ಮಳೆ. ಎ ಮಣಿ. ಓಕೆ, ಎ ಮಣಿ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆಯಾ? ಸೂಪರ್. ಸೊ 2ನೇ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ಈಗ ಇವರ 3ನೇ ಪ್ರಶ್ನೆ, ಯೋಗರಾಜ್ ಭಟ್ ನಿರ್ದೇಶನದ ಮನಸಾರೆ ಸಿನಿಮಾದ ನಾಯಕ ಯಾರು? ಆಪ್ಷನ್ ಎ ದಿಗಂತ್, ಆಪ್ಷನ್ ಬಿ ಗಣೇಶ್, ಆಪ್ಷನ್ ಎ ದಿಗಂತ್. ಆಪ್ಷನ್ ಎ ದಿಗಂತ್ ಅಂತ ಹೇಳಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ನಿಮ್ಮ 4ನೇ ಪ್ರಶ್ನೆ ಈ ರೀತಿಯಾಗಿದೆ. ಈ ಯಾವ ಸಿನಿಮಾದಲ್ಲಿ ಯೋಗರಾಜ್ ಭಟ್ ನಟಿಸಿಲ್ಲ? ಆಪ್ಷನ್ ಎ ಪರಮಾತ್ಮ, ಆಪ್ಷನ್ ಬಿ ಬೆಲ್ ಬಾಟಮ್, ಆಪ್ಷನ್ ಎ ಪರಮಾತ್ಮ. ಪರಮಾತ್ಮದಲ್ಲಿ ನಟಿಸಿಲ್ಲ ಅಂತ ಹೇಳ್ತಾ ಇದ್ದೀರಾ. ಓಕೆ, ಹಾಗಾದ್ರೆ ಉತ್ತರ ಸರಿಯಾಗಿದೆಯಾ? ಆಪ್ಷನ್ ಎ ಪರಮಾತ್ಮ, ರೈಟ್ ಆನ್ಸರ್. 4 ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. 80 ಅಂಕನ ಗಳಿಸಿದ್ದಾರೆ ಹೂವಿನ ಕಟ್ಟೆ ಕುಟುಂಬ ಸದಸ್ಯರು. ಓಕೆ, ಸಿಂಗರ್ಸ್ ಇದ್ಮೇಲೆ ಸುಮ್ನೆ ಹಾಗೆ ಬಿಡಕ್ಕಾಗಲ್ಲ. ನಿಮ್ಗೆ ಯಾವ್ದು ಬರುತ್ತೋ ಅದೇ ಹಾಡಿ. ಪರವಶನಾದೆನು ಅರಿಯುವ ಮುನ್ನವೇ, ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ, ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿತ್ತೆ ನೀನು, ಇನ್ನಾದರೂ ಕೂಡಿಟ್ಟುಕೋ ನೀ ನನ್ನನ್ನು ಕಳೆಯುವ ಮುನ್ನವೇ. ಪರವಶನಾದೆನು ಅರಿಯುವ ಮುನ್ನವೇ, ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ಸಖತ್ತಾಗಿ ಹಾಡಿದ್ರು. ನೈಸ್. 80 ಅಂಕ ಗಳಿಸಿದರೆ 4 ಉತ್ತರವನ್ನ ಕೊಟ್ಟು. ಈಗ ಮುಂದಿನ ತಂಡಕ್ಕೆ ಹೋಗ್ಬಿಡೋಣ. ನಮ್ಮ ಸುಮಧುರ ಕುಟುಂಬ ಮಧುರವಾಗಿ ಹಾಡು ಹೇಳ್ತಾ ಯಾವ ರೀತಿಯಾಗಿ ಆನ್ಸರ್ ಮಾಡ್ತಾರೆ ನೋಡೋಣ. ಓಕೆ, ಸೊ ಯಾರು ಬರ್ತಾ ಇದ್ದೀರಾ ನಿಮ್ ಟೀಮ್ ಇಂದ? ನಿಮ್ ಫೇವ್ರೆಟ್ ಹೀರೋ ಯಾರು? ಪುನೀತ್ ರಾಜ್ಕುಮಾರ್. ಓಕೆ, ಇವ್ರಿಗೆ ಬಂದಿದೆ SP ಬಾಲಸುಬ್ರಹ್ಮಣ್ಯ. ಸುಮಧುರ ಕುಟುಂಬ, ಹಿನ್ನೆಲೆ ಗಾಯಕರಿರುವಂತಹ ಕುಟುಂಬ. ಅವರಿಗೆ ನಮ್ಮ SP ಬಾಲಸುಬ್ರಹ್ಮಣ್ಯ ಅವರೇ ಸಿಕ್ಕಿದ್ದಾರೆ. ನಿಮ್ಮ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. SP ಬಾಲಸುಬ್ರಹ್ಮಣ್ಯಂ ಅವರ ತಂದೆ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿ? ಆಪ್ಷನ್ ಎ
ಹರಿಕಥೆ. ಆಪ್ಷನ್ ಬಿ ನಾಟಕ. ಆಪ್ಷನ್ ಎ ಹರಿಕಥೆ. ಆಪ್ಷನ್ ಎ ಹರಿಕಥೆ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆಯಾ? ಆಪ್ಷನ್ ಎ ಹರಿಕಥೆ ರೈಟ್ ಆನ್ಸರ್. ಗೊತ್ತಿತ್ತಾ? ಗೆಸ್ ಮಾಡಿದ್ದ? ಗೊತ್ತಿತ್ತಾ? ಹೇ, ವೆರಿ ನೈಸ್. ಸೊ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡುವ ಮೂಲಕ 20 ಅಂಕವನ್ನ ಗಳಿಸಿದ್ದಾರೆ ಸುಮಧುರ ಕುಟುಂಬ. ನಿಮ್ಮ ಎರಡನೇ ಪ್ರಶ್ನೆ ಬರ್ತಾ ಇದೆ. ಕನ್ನಡದ ಯಾವ ಸಿನಿಮಾದ ಹಾಡಿಗಾಗಿ ಇವರಿಗೆ ರಾಷ್ಟ್ರ ಪ್ರಶಸ್ತಿ ಬಂತು? ಆಪ್ಷನ್ ಎ ಗಾನಯೋಗಿ ಪಂಚಾಕ್ಷರಿ ಗವಾಯಿ. ಆಪ್ಷನ್ ಬಿ ಶ್ರೀ ಮಂಜುನಾಥ. ಆಪ್ಷನ್ ಎ ಗಾನಯೋಗಿ ಪಂಚಾಕ್ಷರಿ ಗವಾಯಿ. ಓಕೆ, ಆಪ್ಷನ್ ಎ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎ ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್. ಸೊ ಎರಡು ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ನಿಮ್ಮ ಮೂರನೇ ಪ್ರಶ್ನೆ ಇಂತಿದೆ. ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರು ಯಾವ ರಾಜ್ಯದವರು? ಆಪ್ಷನ್ ಎ ತಮಿಳುನಾಡು. ಆಪ್ಷನ್ ಬಿ ಆಂಧ್ರ ಪ್ರದೇಶ. ಆಪ್ಷನ್ ಬಿ ಆಂಧ್ರ ಪ್ರದೇಶ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಬಿ ಆಂಧ್ರ ಪ್ರದೇಶ ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಸೊ 3 ಪ್ರಶ್ನೆಗೂ ಸರಿಯಾಗಿ ಉತ್ತರ ಕೊಟ್ಟು 60 ಅಂಕ ಗಳಿಸಿದರೆ. ನಿಮ್ಮ 4ನೇ ಹಾಗೂ ಕಡೆಯ ಪ್ರಶ್ನೆ. ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಕನ್ನಡದಲ್ಲಿ ಹಾಡಿದ ಮೊದಲ ಸಿನಿಮಾ ಯಾವುದು? ಆಪ್ಷನ್ ಎ ನಕ್ಕರೆ ಅದೇ ಸ್ವರ್ಗ. ಆಪ್ಷನ್ ಬಿ ರಾಮಾಚಾರಿ. ಆಪ್ಷನ್ ಎ ನಕ್ಕರೆ ಅದೇ ಸ್ವರ್ಗ. ಓಕೆ, ಆಪ್ಷನ್ ಎ ನಕ್ಕರೆ ಅದೇ ಸ್ವರ್ಗ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್. ಸೊ ನಮ್ಮ ಸುಮಧುರ ಕುಟುಂಬಕ್ಕೆ ಆಪ್ಟ್ ಆಗಿರುವಂತಹ ನಕ್ಷತ್ರನೇ ಬಂದಿತ್ತು. ಅದಕ್ಕೆ ಸಂಬಂಧಿತ 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡೋ ಮೂಲಕ 80 ಅಂಕ ಗಳಿಸಿದಿರಾ. ವೆರಿ ವೆಲ್ ಪ್ಲೇಡ್. ಓಕೆ, ಸೊ ಇದೇ ಖುಷಿನಲ್ಲಿ ಹಾಡು ಬರ್ಬೇಕಲ್ಲ, ಹಿನ್ನೆಲೆ ಗಾಯಕರು ಇರುವಾಗ ಬಿಡಕ್ಕಾಗತ್ತಾ? ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಮಾತಿಕೆ ಹೊಸ ಭಾಷೆದು ಹೊಸದಾಗವಿದು ಇದ ಹಾಡಲು ಕವಿ ಬೇಕೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಮಾತಿಕೆ. ವಾವ್, ಸಕ್ಕತ್ತಾಗಿ ಹಾಡಿದ್ರಿ ಇವರು. ಸೂಪರ್. ಓಕೆ, ಇವಾಗ 2 ಸುತ್ತುಗಳನ್ನ ಮುಗಿಸಿದೀವಿ. 3ನೇ ಸುತ್ತಿಗೆ ಬಂದಿದ್ವಿ. ಇದು ನನ್ನ ಫೇವ್ರೆಟ್ ಸುತ್ತು. ಓಕೆ, ಹಾಗಾದ್ರೆ ಶುರು ಮಾಡೋಣ ನಟ ಭಯಂಕರ ಸುತ್ತನ. ಸೊ ಮೊದಲನೇದಾಗಿ ಹೊಂಬಾಳೆ ಕುಟುಂಬದಿಂದ ಯಾರು ಬರ್ತಾ ಇದ್ದೀರಾ ಎನಾಕ್ಟ್ ಮಾಡಿ ತೋರಿಸೋದಕ್ಕೆ? ಓಕೆ, ನಿಮ್ಗೆ ಕಾಲಾವಕಾಶ 30 ಸೆಕೆಂಡ್ ಇರುತ್ತೆ. ಹಾಗಾಗಿ ಅಷ್ಟ್ರ ಒಳಗೆ ನೀಟಾಗಿ ಗೆಸ್ ಮಾಡಿ ತೋರಿಸಿ. ಅವ್ರು ಏನಾದ್ರು ಅಲ್ಪ ಸ್ವಲ್ಪ ಗೆಸ್ ಮಾಡಿ ಕರೆಕ್ಟ್ ಆಗಿದ್ರೆ ಅದು ಕರೆಕ್ಟ್ ಅಂತ ಅವ್ರಿಗೆ ನೀಟಾಗಿ ಕನ್ವೆ ಮಾಡಿ ಹೇಳಿ. ನೋಡೋಣ ಹೇಗೆ ಆಕ್ಟ್ ಮಾಡಿ ತೋರಿಸ್ತಾರೆ, ಟೀಮ್ ಸದಸ್ಯರು ಹೇಗೆ ಗೆಸ್ ಮಾಡ್ತಾರೆ ಅಂತ. ಚಿಟ್ಟೆತ್ತಿ. ಓಕೆ, ನಂಬರ್ 1. ಓಕೆ, ನಿಮಗ್ ಮಾತ್ರ ತೋರಿಸ್ತೀನಿ. ರೆಡಿನಾ? ಆಕ್ಟಿಂಗ್ ಎಲ್ಲ ಬರುತ್ತಾ? ಸ್ವಲ್ಪ. ಓಕೆ, ನೋಡ ಇಲ್ಲಿ ಹೇಗೆ ಆಕ್ಟ್ ಮಾಡ್ತಾರೆ ಅಂತ. ಗಾಳಿಪಟ 2. ಎಸ್. ಸೊ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು ಈಗ 20 ಅಂಕನ ಗಳಿಸಿದ್ದಾರೆ ಹೊಂಬಾಳೆ ಕುಟುಂಬ. ಎರಡನೇ ಪ್ರಶ್ನೆ. 2 ಅಕ್ಷರ. ಮೊದಲನೇದ ತಲೆ. ಎರಡನೇದು ಕಟ್ ಮಾಡಿ. ಓಕೆ, ಸಮಯ ಮುಗೀತಾ ಇದೆ, ಬೇಗ ಹೇಳಿ. ಕ್ಲೂ. ಸೊ ಕ್ಲೂ ತಗೋತಾ ಇದ್ದಾರೆ. ನಿಮ್ಮ ಮೊದಲನೇ ಕ್ಲೂ ಬಂದು ಇದು ಸಂಚಾರಿ ವಿಜಯ್ ನಟನೆಯ ಸಿನಿಮಾ. ಓಕೆ, ಆಗ್ತಾ ಇಲ್ಲ. ಎರಡನೇ ಕ್ಲೂ ಕೊಡ್ಲಾ? ರಂಗಾಯಣ ರಘು ಅವರ ಪತ್ನಿ ಮಂಗಳಾ ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಓಕೆ, ಗೊತ್ತಿಲ್ಲ. ಆಕ್ಚುಲಿ ಅರ್ಧ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರಿ, ಬಟ್ ಆಗ್ತಾ ಇಲ್ಲ. ಸೊ
ಟೈಮ್ ಅಪ್. ಸರಿಯಾದ ಉತ್ತರ ಯಾರಾದ್ರೂ ಗೆಸ್ ಮಾಡ್ತೀರಾ? ಕರೆಕ್ಟ್, ತಲೆದಂಡ. ಸಂಚಾರ ವಿಜಯ್ ಅವರು ಬಹಳ ಒಂದು ಚಾಲೆಂಜಿಂಗ್ ಪಾತ್ರದಲ್ಲಿ ಅದರಲ್ಲೂ ಕೂಡ ಅಭಿನಯಿಸಿದ್ದಾರೆ ಅವರು. ಓಕೆ, ಹಾಗಾದ್ರೆ ಒಂದಕ್ಕೆ ಮಾತ್ರ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 20 ಅಂಕ ಬಂದಿದೆ. ನಿಮ್ಮ 3ನೇ ಪ್ರಶ್ನೆ. ಸಮಾಧಾನ. ಸುಳಿವು ತಗೋತೀರಾ? ಕೊಡಿ ಮೇಡಮ್. ಓಕೆ, ಸುಳಿವು ಕೇಳ್ತಾ ಇದ್ದಾರೆ. ರವಿಚಂದ್ರನ್ ಮತ್ತು ಅನಂತ್ ನಾಗ್ ನಟನೆಯ ಸಿನಿಮಾ. ಈಗ ತೋರಿಸಿ ಅವರಿಗೆ. ಕ್ರಾಂತಿ. ರೈಟ್ ಆನ್ಸರ್. 3ನೇ ಗೆಸ್ ಕರೆಕ್ಟ್ ಆಗಿದೆ. 15 ಅಂಕ. ಅಂದ್ರೆ ಈ ಪರ್ಟಿಕ್ಯುಲರ್ ಒಂದು ಪ್ರಶ್ನೆಗೆ 15 ಅಂಕ, ಯಾಕಂದ್ರೆ ಅವರು ಕ್ಲೂ ತಗೊಂಡು ಆನ್ಸರ್ ಮಾಡಿರೋದು. ಅರಳಿದವು. ಮೊಗ್ಗು. ಮೊಗ್ಗಿನ ಮನಸ್ಸ. ಅರಳಿತು. ಮೊಗ್ಗಿನ ಮನಸ್ಸು. ಎಸ್, ರೈಟ್ ಆನ್ಸರ್. ಒಟ್ಟಾರೆಯಾಗಿ 55 ಅಂಕನ ಗಳಿಸಿದ್ದಾರೆ. ಗುಡ್. ಬಟ್ ತುಂಬಾ ಚೆನ್ನಾಗಿತ್ತು, ಎಂಟರ್ಟೈನಿಂಗ್ ಆಗಿತ್ತು. ಸೊ ಈಗ ನಮ್ಮ ಮಹಿಳಾ ಮಣಿಗಳ ಟೀಮ್ ನಲ್ಲಿ ಯಾರು ಬರ್ತಾರೆ ನೋಡೋಣ. ನೋಡೋಣ ಯಾವ ನಂಬರ್ ತಗೋತಾರೆ. ಅವಾಗ್ಲೇ ಗೆಸ್ ಅಲ್ಲೇ ಸಕ್ಕದಾಗಿ ವರ್ಕ್ ಆಗಿದೆ ಇವತ್ತು. ನಂಬರ್ 4 ನೋಡಿ. ಚೆಲುವ. ರೈಟ್ ಆನ್ಸರ್. ಸೊ ಬಹಳ ಈಸಿಯಾಗಿ ನಿಮ್ಗೆ ಯಾವ ಒಂದು ಹಂತದಲ್ಲಿ ಅದು ಚೆಲುವ ಅಂತ ಅನ್ನಿಸ್ತು? ಗೊತ್ತಿಲ್ಲ, ಹಿಂಗಲ್ಲ ಸುಮ್ಮನೆ ಚೆಲುವ ಹಿಂಗೆ ಹೀರೋ ಅಂತ. ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ರೆ ನಮ್ಮ ಸಾಳಂಕಿ ಕುಟುಂಬ ಸದಸ್ಯರು. ದೋನ್ ವರ್ಡ್, 2 ವರ್ಡ್. ಓಕೆ, ಅದ್ಲು ಬದ್ಲು. ಊಹು ಏನು ಹೇಳಂಗಿಲ್ಲ. 1 ವರ್ಡ್. ಹಕ್ಕಿ. ಹಕ್ಕಿ. ಜೋಡಿ ಹಕ್ಕಿ. ರೈಟ್ ಆನ್ಸರ್. 2 ಪ್ರಶ್ನೆಗೆ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ಬಿಗಿ ಕರ್ ಬೇಗ. ಉಲ್ಟಾ ಪಲ್ಟಾ. 3 ಪ್ರಶ್ನೆಗೆ ಉತ್ತರ ಕೊಟ್ಟು 60 ಅಂಕ ಗಳಿಸಿದ್ದಾರೆ. ಪರವಾಗಿಲ್ಲ. 2 ವರ್ಡ್. ಓಕೆ. ಸರ. ತಾಳಿ. ತಾಳಿ. ಮಾಂಗಲ್ಯ. ತಾಳಿ. ಮದುವೆ. 1 ವರ್ಡ್. ಆನೆ. ಗಣೇಶನ ಮದುವೆ. ಓಕೆ, ಆಕ್ಚುಲಿ ಇವ್ರು ಚೆನ್ನಾಗಿ ತೋರಿಸಿದ್ರು, ನೀಟಾಗಿ ಗೆಸ್ ಮಾಡಿದ್ರು. ವೆರಿ ವೆಲ್ ಪ್ಲೇಡ್. ಹೆಣ್ಮಕ್ಳ ಸ್ಟ್ರಾಂಗ್ ಗುರು ಅನ್ನೋದನ್ನ ತೋರಿಸಿದ್ರು. ಬಹಳ ಈಸಿಯಾಗಿ ಗೆಸ್ ಮಾಡಿದ್ರು. 4ಕ್ಕೆ 4 ಆನ್ಸರ್ ಮಾಡಿದ್ದಾರೆ. ಸೊ ಹಾಗಾಗಿ ಸಾಳಂಕಿ ಕುಟುಂಬ ಗಳಿಸಿದೆ 80 ಅಂಕ. ಓಕೆ, ಈಗ ಹೂವಿನ ಕಟ್ಟೆ ಕುಟುಂಬ ಯಾರು ಬರ್ತಾ ಇದಾರೆ ಆಕ್ಟಿಂಗಿಗೆ? ಬನ್ನಿ. ಓಕೆ, ನಂಬರ್ 3. ಓಕೆ ಅಲ್ಲ? ಶಂಕರ್. ಅಂಬರೀಶ್. ಸೊ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡೋ ಮೂಲಕ 20 ಅಂಕನ ಗಳಿಸಿದ್ದಾರೆ ಹೂವಿನ ಕಟ್ಟೆ ಕುಟುಂಬ ಸದಸ್ಯರು. ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಇನ್ನೊಂದ್ಸರಿ. ನಾನು ಹೆಂಡತಿ. ನನ್ನ ಹೆಂಡತಿ. ಹೆಂಡತಿಗೆ ಹೇಳ್ಬೇಡಿ. ಸೊ 2 ಪ್ರಶ್ನೆಗೆ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ.
ಸೆಕೆಂಡ್ ಜೋಡಿ ಜನ್ಮದ ಜೋಡಿ ತೋರಿಸ್ತಾ ಇದ್ದಾರೆ. ಮೂರನೇ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಈಗ 60 ಅಂಕ ಗಳಿಸಿದ್ದಾರೆ. ಇನ್ನು ಕೊನೆ ಪ್ರಶ್ನೆ ಉತ್ತರ ಕೊಟ್ರೆ 80 ಅಂಕ ಅವ್ರದ್ದಾಗುತ್ತೆ. ಮಗಳ ಗಂಡ ಮೊದಲ ಸಮಯ ಮುಗೀತಾ ಇದೆ. ನೀನೇನಾಗ್ಬೇಕಿದೆ 10, 9 ಸುಳಿವು ಬೇಕಾ? ಒನ್ ಕ್ಲೂ, ಫಸ್ಟ್ ಕ್ಲೂ. ಇದು ಫಣಿರಾಮಚಂದ್ರ ಅವರ ನಿರ್ದೇಶನದ ಸಿನಿಮಾ. ಮಗಳು ನೀನೇನಾಗ್ಬೇಕು? ಮಗು ಮಗು ಮಗಳ ತಾಯಿ ಅಮ್ಮ ಅಮ್ಮನ ಗಂಡ ಇನ್ನೊಂದು ಗೆಸ್ ಕೊಡ್ಲಾ? ಹತ್ರನೇ ಇದಾರೆ ಅವ್ರು ಆಕ್ಚುಲಿ. ಯಾರು? ಸುಮನ್ ನಗರಕರ್ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಮಾಡಿದ್ದಾರೆ. ಫಣಿರಾಮಚಂದ್ರ ನಿರ್ದೇಶನ. ತುಂಬಾ ಹತ್ರ ಇದ್ರೆ ಆನ್ಸರ್ ಅಲ್ಲಿ. ಹೇಳಿ, ಹಾಗೆ ಅದನ್ನೇ ಟ್ರೈ ಮಾಡ್ತಾ ಇರಿ. ಅಯ್ಯೋ, ಇಷ್ಟು ಹತ್ರ ಬಂತು. ಫಸ್ಟ್ ವರ್ಡ್ ಅಮ್ಮ. ಓಕೆ, ಸಮಯ ಟೈಮ್ ಅಪ್. ಸೊ ಬೇರೆ ಯಾರಾದ್ರೂ ಗೆಸ್ ಮಾಡ್ತಾರ? ಅಂಕ ಏನ್ ಸಿಗಲ್ಲ. ಎಸ್, ಅದು ಹೇಳಿದ್ರಿ, ಒಂದೇ ಒಂದು ಅಕ್ಷರ ಅಷ್ಟೇ. ಓಕೆ, ಬಟ್ ವೆರಿ ವೆಲ್ ಪ್ಲೇಡ್. ಚೆನ್ನಾಗಿ ತೋರಿಸಿದ್ರು ಇವರು. 3 ಪ್ರಶ್ನೆಗಳಿಗೆ ಉತ್ತರ ಕೊಡೋ ಮೂಲಕ 60 ಅಂಕಗಳನ್ನ ಗಳಿಸಿದ್ದಾರೆ ಹೂವಿನ ಕಟ್ಟೆ ಕುಟುಂಬ. ಈಗ ಮುಂದಿನ ಕುಟುಂಬಕ್ಕೆ ಹೋಗೋಣ. ಸುಮಧುರ ಕುಟುಂಬ ಯಾರು ಬರ್ತಾ ಇದ್ದಾರೆ? ಓಕೆ, ಕೊಡಿ ನೋಡೋಣ. ಸೊ 2 ಉಳಿದಿರೋದು 2 ಅಲ್ಲ. ಹಳೆ ಮೂವಿ. ಮೂರು 3 ವರ್ಡ್ಸ್. ಓಕೆ, ಥರ್ಡ್ ವರ್ಡ್ ಕಮಲ, ತಾವರೆ, ಸೇವ, ಹೂವು. ಹೂವು, ಮುದುಡಿದ ತಾವರೆ. ಹೂವು, ಹೂವಿನ ಇಂಡಿಯನ್ ವರ್ಡ್. ಹೂವು, ಮುಗ್ಗು. ಅರಳಿತು, ಅರಳಿತು, ಹೂವು ಫಸ್ಟ್ ವರ್ಡ್. ಸಿಡಿದ, ಸಿಡಿತು. 10 ಸೆಕೆಂಡ್ಸ್ ಇದೆನಾ? ಓ, ಓಕೆ, ಸುಳಿವು ಬೇಕಾ? ಬೆಂಕಿಯಲ್ಲಿ ಅರಳಿದ ಹೂವು. ಸೊ ಬೆಂಕಿಯಲ್ಲಿ ಅರಳಿದ ಹೂವು ಅಂತ ಉತ್ತರ ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆಗೆ. ಸರಿಯಾಗಿದೆ. ಇವ್ರು ಎನಾಕ್ಟ್ ಮಾಡಿ ತೋರಿಸಿರೋದು, ಅವ್ರು ಗೆಸ್ ಮಾಡೋದು 20 ಅಂಕ. ಹೀರೋ ಪುನೀತ್ ರಾಜ್ಕುಮಾರ್. 2 ನಕ್ಷತ್ರ. ಮನೆ, ಎರಡನೇ ವರ್ಡ್. ಓಕೆ, ಅರಳಿದ ಹೂವು. ಬೆಟ್ಟದ ಹೂವು. ಬೆಟ್ಟದ ಹೂವು. ರೈಟ್ ಆನ್ಸರ್. 40 ಅಂಕನ ಗಳಿಸಿದೆ ಸುಮಧುರ ಕುಟುಂಬ. ನಿಮ್ಮ 3ನೇ ಗೆಸ್ ಮಾಡಬೇಕಾಗಿರೋದು. ಕೆಂಡ, 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 ಕೆಂಡದ ಹೂ, ಕೆಂಡದ ಸಂಪಿಗೆ. ಓಕೆ, ಕ್ಲೂ ಬೇಕಾ? ಎರಡನೇ ವರ್ಡ್. 2 ಸೆಕೆಂಡ್ ವರ್ಡ್. ಟೈಮ್ ಮುಗಿತಾ ಇದೆ. ಕ್ಲೂ ಬೇಕಾ? ಸೆಕೆಂಡ್ ವರ್ಡ್ ಕೆಂಡ, ಕೆಂಡ ಮುಖ ಫಸ್ಟ್ ವರ್ಡ್. ಓಕೆ, ಕ್ಲೂ ತಗೋಬೇಕಾಗತ್ತೆ, ಇಲ್ಲ ಟೈಮ್ ಅಪ್ ಆಗುತ್ತೆ. ಕ್ಲೂ ಕೊಡ್ಲಾ? ಓಕೆ, ನಿಮ್ಮ ಕ್ಲೂ ವಿಜಯ ಸಾಸನೂರು ಕಾದಂಬರಿ ಆಧಾರಿತ ಸಿನಿಮಾ ಇದು. ಕೆಂಡ, ಕೆಂಡ ಫಸ್ಟ್ ವರ್ಡ್. ಸೆಕೆಂಡ್ ವರ್ಡ್ ಮುಖ, ಕೆಂಡ. ಓ, ಮುಖ, ಮುಖ. ಮೊದಲನೆಯ ಫಸ್ಟ್
ಕ್ಲೂ ತಗೊಳ್ಳಿ, ಇಲ್ಲಾಂದ್ರೆ ಟೈಮ್ ಅಪ್ ಆಗುತ್ತೆ. ನಿಮ್ಮ ಎರಡನೇ ಕ್ಲೂ ಸಂಗೀತಂ ಶ್ರೀನಿವಾಸ್ ರಾವ್ ಇದರ ನಿರ್ದೇಶಕರು. 10, 9, 8, 7, 6, 5, ಹಳೇದು 4, ಮುಖ 3, ಕೆಂಡ 2, 1. ಜ್ವಾಲಾಮುಖಿ ಹೇಳಿದ್ರು ಅವರು. ಓಕೆ, ಹಾಗಾದ್ರೆ ಈಗ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ರಿ ಅಲ್ಲ. 4ನೇದು ಬ್ಯಾಡ್ ಲಕ್. ಮುಖ ಬಂತು, ಅದು ಕೆಂಡ. ಓಕೆ, 3ರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಮುಖಿ ಬಂದಿತ್ತು, ಆದ್ರೆ ಅದು ಕೆಂಡ ಅನ್ನೋ ತರ ಬರ್ತಾ ಇತ್ತು. ಜ್ವಾಲಾಮುಖಿ. ಸೊ ನಿಮ್ಮ 4ನೇ ಪ್ರಶ್ನೆ. ರವಿಚಂದ್ರನ್. ಫಸ್ಟ್ ವರ್ಡ್ 3 words. ಫಸ್ಟ್ ವರ್ಡ್ ನಾನು ನನ್ನ ಹೆಂಡತಿರು. ನಾನು ನನ್ನ ಹೆಂಡತಿ. ರೈಟ್ ಆನ್ಸರ್. 4ರಲ್ಲಿ 3ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಇವರು ಚೆನ್ನಾಗಿ ಕೂಡ ಎನಾಕ್ಟ್ ಮಾಡಿ ತೋರಿಸಿದ್ರಿ. ಸೊ ನೈಸ್. 3ರಲ್ಲಿ ಅಂದ್ರೆ ಓಕೆ, 4ರಲ್ಲಿ 3 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 60 ಅಂಕ ಗಳಿಸಿದ್ದಾರೆ. ವೆರಿ ವೆಲ್ ಪ್ಲೇ. ಸುಮಧುರ ಕುಟುಂಬಕ್ಕೆ 60 ಅಂಕಗಳು. ಓಕೆ, ಈಗ ನಟ ಭಯಂಕರ ಸುತ್ತು ಮುಗಿದಿದೆ. ಮುಂದಿನ ಮತ್ತು 4ನೇ ಸುತ್ತು, ಕಡೆಯ ಸುತ್ತು. ಇದು ಚಿತ್ರ ಜಗತ್ತು. ಓಕೆ, ಮೊದಲನೇದಾಗಿ ಹೊಂಬಾಳೆ ಕುಟುಂಬಕ್ಕೆ ಬರೋದು. ಸೊ ಚಿತ್ರ ಜಗತ್ತು ಫೋಟೋ ಬರುತ್ತೆ, ಫೋಟೋ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಓಕೆನಾ? ಸೊ ನಿಮಗೆ ಬರ್ತಾ ಇರುವಂತಹ ಚಿತ್ರ ಇಂತಿದೆ. ಕರೆಕ್ಟ್ ಆಗಿ ನೋಡಿ, ಇದ್ರ ಮೇಲೆ ಪ್ರಶ್ನೆ ಇರುತ್ತೆ. ಓಕೆ, ನಿಮ್ಮ ಪ್ರಶ್ನೆ, ಶರತ್ ಬಾಬು ಮತ್ತು ಸುಹಾಸಿನಿ ಕಾಂಬಿನೇಷನ್ ನ ಯಾವ ಚಿತ್ರವಿದು? ಆಪ್ಷನ್ ಎ ಅಮೃತವರ್ಷಿಣಿ, ಆಪ್ಷನ್ ಬಿ ಶಿವಾಣಿ, ಆಪ್ಷನ್ ಎ ಅಮೃತವರ್ಷಿಣಿ. ಓಕೆ, ಆಪ್ಷನ್ ಎ ಅಮೃತವರ್ಷಿಣಿ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ, ಯಾಕಂದ್ರೆ ತುಂಬಾ ಫೇಮಸ್ ಸಿನಿಮಾ, ಫೇಮಸ್ ಪೇರ್ ಕೂಡ ಹೌದು. ಉತ್ತರ ಕರೆಕ್ಟ್ ಆಗಿದೆ. 20 ಅಂಕಗಳನ್ನ ಗಳಿಸಿದಿರಾ. ಸೊ ನಿಮ್ಮ ಮುಂದಿನ ಚಿತ್ರ ಬರ್ತಾ ಇದೆ ಈಗ. ನಿಮ್ಮ ಪ್ರಶ್ನೆ ಎಂತಿದೆ? 2ನೇ ಪ್ರಶ್ನೆ, ವಿಷ್ಣುವರ್ಧನ್ ನಟಿಸಿರುವ ಯಾವ ಸಿನಿಮಾವಿದು? ಆಪ್ಷನ್ ಎ ನಾಗರಹಾವು, ಆಪ್ಷನ್ ಬಿ ಭೂತಯ್ಯನ ಮಗ ಅಯ್ಯು, ಆಪ್ಷನ್ ಬಿ ಭೂತಯ್ಯನ ಮಗ ಅಯ್ಯು ಅಂತ ಉತ್ತರ ಕೊಟ್ಟಿದ್ದಾರೆ ಹೊಂಬಾಳೆ ಕುಟುಂಬ. ಉತ್ತರ ಸರಿಯಾಗಿದೆಯಾ? ರೈಟ್ ಆನ್ಸರ್. 40 ಅಂಕಗಳನ್ನ ಗಳಿಸಿದರೆ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು. ಈಗ 3ನೇ ಪ್ರಶ್ನೆ, ಅದಕ್ಕಿಂತ ಮುಂಚೆ ಅದಕ್ಕೆ ಸಂಬಂಧಿತ ಫೋಟೋ. ಖ್ಯಾತ ನಿರ್ದೇಶಕ ಪವನ್ ಒಡೆಯರ್ ನಾಯಕನಾಗಿ ನಟಿಸಿರುವ ಚಿತ್ರವಿದು. ಯಾವ ಚಿತ್ರ? ಆಪ್ಷನ್ ಎ ಪ್ರೀತಿ ಗೀತಿ ಇತ್ಯಾದಿ, ಆಪ್ಷನ್ ಬಿ ಪ್ರೇಮ ಪ್ರಪಂಚ, ಬೇಗ ಹೇಳಬೇಕು. ಆಪ್ಷನ್ ಬಿ ಮ್ಯಾಮ್, ಪ್ರೇಮ ಪ್ರಪಂಚ. ಆಪ್ಷನ್ ಬಿ ಪ್ರೇಮ ಪ್ರಪಂಚ. ಗೆಸ್ ಮಾಡಿರೋದ ಇದು? ಓಕೆ, ಇವರ ಗೆಸ್ ಮಾಡಿರೋ ಆನ್ಸರ್ ಆಪ್ಷನ್ ಬಿ ಪ್ರೇಮ ಪ್ರಪಂಚ ಕರೆಕ್ಟ್ ಆಗಿದೆಯಾ? ಇಲ್ಲ, ರಾಂಗ್ ಆನ್ಸರ್. ಪ್ರೀತಿ ಗೀತಿ ಇತ್ಯಾದಿ. ಓಕೆ, ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ. ಅದಕ್ಕಿಂತ ಮುಂಚೆ ಅದರ ಸಂಬಂಧಿತ ಫೋಟೋ ಬರಲಿ. ನಿಮ್ಮ 4ನೇ ಪ್ರಶ್ನೆ ಈ ರೀತಿಯಾಗಿದೆ. ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ನಟನೆಯ ಯಾವ ಸಿನಿಮಾದ ಚಿತ್ರವಿದು? ಆಪ್ಷನ್ ಎ ಕಳ್ಳ ಕುಳ್ಳ, ಆಪ್ಷನ್ ಬಿ ಸಿಂಗಾಪುರದಲ್ಲಿ ರಾಜ ಕುಳ್ಳ, ಕನ್ಫ್ಯೂಸ್ ಆಯ್ತಲ್ಲ. ಆಪ್ಷನ್ ಬಿ ಮೇಡಮ್. ಆಪ್ಷನ್ ಬಿ ಸಿಂಗಾಪುರದಲ್ಲಿ ರಾಜ ಕುಳ್ಳ. ಉತ್ತರ ಸರಿಯಾಗಿದೆಯಾ? ಎಸ್. ಚಿತ್ರ ಜಗತ್ತು ರೌಂಡ್ ನಲ್ಲಿ 4ರಲ್ಲಿ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರ. 60 ಅಂಕ ಗಳಿಸಿದ್ರ. ವೆಲ್ ಪ್ಲೇಡ್. ಓಕೆ, ನಮ್ಮ ಈಗ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಟಿವಿ ಬಂದಿದ್ದೀವಿ. ಸಾಳಂಕೆ ಕುಟುಂಬ ರೆಡಿ ಆಗಿದ್ದೀರಾ ಚಿತ್ರ ಜಗತ್ತು ಆಡೋದಕ್ಕೆ? ಓಕೆ, ಹಾಗಾದ್ರೆ ಇವರ ಫೋಟೋ ಬರ್ಲಿ.
ಓಕೆ, ಈ ಸಂಬಂಧಿತ ಪ್ರಶ್ನೆ ನಿಮಗೆ ಕೇಳೋದು. ಮೊದಲನೇ ಪ್ರಶ್ನೆ, ಇದು ಯಾವ ಸಿನಿಮಾದ ಚಿತ್ರ? ಸತ್ಯ ಹರಿಶ್ಚಂದ್ರ, ಆಪ್ಷನ್ ಎ. ಆಪ್ಷನ್ ಬಿ ಬೇಡರ ಕಣ್ಣಪ್ಪ. ಆಪ್ಷನ್ ಬಿ ಬೇಡರ ಕಣ್ಣಪ್ಪ ಅಂತ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. ಓಕೆ, ವಾಸ್ತು ಚೇಂಜ್ ಮಾಡಿ ಆಟ ಆಡ್ತಾ ಇದ್ದಾರೆ, ಆದ್ರೂ ಅದು ಸ್ಟಿಲ್ ವರ್ಕ್ ಆಗ್ತಾ ಇದೆ. ನೋಡೋಣ. ಹಾಗಾದ್ರೆ 20 ಅಂಕನ ಗಳಿಸಿದರೆ ನಿಮ್ಮ ಎರಡನೇ ಪ್ರಶ್ನೆ. ಆದ್ರೆ ಅದಕ್ಕಿಂತ ಮುಂಚೆ ಅದರ ಸಂಬಂಧಿತ ಫೋಟೋ ಬರುತ್ತೆ ನೋಡಿ. ನಿಮ್ಮ ಪ್ರಶ್ನೆ ಬರ್ತಾ ಇದೆ ನೋಡಿ ಸ್ಕ್ರೀನ್ ಮೇಲೆ. ಡ್ಯಾನಿಶ್ ಸೇಠ ನಟನೆಯ ಯಾವ ಸಿನಿಮಾದ ಚಿತ್ರವಿದು? ಎ ಹಂಬಲ್ ಪೊಲಿಟಿಷಿಯನ್ ನಾಗರಾಜ್. ಆಪ್ಷನ್ ಬಿ ಫ್ರೆಂಚ್ ಬಿರಿಯಾನಿ. ಫ್ರೆಂಚ್ ಬಿರಿಯಾನಿ ಹಂಬಲ್ ಪೊಲಿಟಿಷಿಯನ್ ನಾಗರಾಜ್. ಓಕೆ, ಈಗ ಆಪ್ಷನ್ ಎ ಹಂಬಲ್ ಪೊಲಿಟಿಷಿಯನ್ ನಾಗರಾಜ್ ಅಂತ ಹೇಳಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ನಿಮ್ಮ ಮುಂದಿನ ಪ್ರಶ್ನೆ, ಆದ್ರೆ ಅದಕ್ಕಿಂತ ಮುಂಚೆ ಅದಕ್ಕೆ ರಿಲೇಟೆಡ್ ಆದ ಫೋಟೋ ಬರುತ್ತೆ ನೋಡಿ. ಓಕೆ, ಈಗ ಪ್ರಶ್ನೆ ಬರ್ತಾ ಇದೆ. ಲೋಕೇಶ್ ಅವರು ನಟಿಸಿರುವ ಯಾವ ಸಿನಿಮಾದ ಚಿತ್ರವಿದು? ಆಪ್ಷನ್ ಎ ಭಕ್ತ ಸಿರಿಯಾಳ. ಆಪ್ಷನ್ ಬಿ ಗಾನಯೋಗಿ ಪಂಚಾಕ್ಷರಿ ಗವಾಯಿ. ಭಕ್ತ ಸಿರಿಯಾಳ. ದೇವ್ರ ಸ್ಟ್ಯಾಚ್ಯೂ ಇದೆ, ಗಾನಯೋಗಿ ತಪಸ್ ಮಾಡ್ತಿರಲ್ಲ. ಭಕ್ತ ಸಿರಿಯಾಳ. ಸುಮ್ಮನೆ 5 seconds ಇದೆ. 5 ಗಾನಯೋಗಿ ಪಂಚಾಕ್ಷರಿ ಗವಾಯಿ. ಆಪ್ಷನ್ ಬಿ. ಸೊ ಆಪ್ಷನ್ ಬಿ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆಯಾ? ರೈಟ್ ಆನ್ಸರ್. ಓಕೆ, 3 ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. 60 ಅಂಕ ಗಳಿಸಿದ್ದಾರೆ. ನಿಮ್ಮ ಕಡೆಯ ಹಾಗೂ 4ನೇ ಪ್ರಶ್ನೆ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಅದಕ್ಕೆ ಸಂಬಂಧಿತ ಫೋಟೋ ಬರ್ತಾ ಇದೆ ನೋಡಿ. ನಿಮ್ಮ 4ನೇ ಪ್ರಶ್ನೆ, ಈ ಸಿನಿಮಾದಲ್ಲಿ ಫೋನ್ ಪ್ರಮುಖವಾಗಿ ಬರುತ್ತದೆ. ಯಾವ ಚಿತ್ರ ಗುರುತಿಸಿ? ಆಪ್ಷನ್ ಎ ಬೆಳದಿಂಗಳ ಬಾಲೆ. ಆಪ್ಷನ್ ಬಿ ಅನಂತನ ಅವಾಂತರ. ಆಪ್ಷನ್ ಎ ಬೆಳದಿಂಗಳ ಬಾಲೆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸೊ ಬೆಳದಿಂಗಳ ಬಾಲೆ ಯಾರು ಹೇಳಿ ಅದರಲ್ಲಿ? ಸುಮನ್ ನಗರ. ರೈಟ್ ಆನ್ಸರ್. 4ಕ್ಕೆ 4 ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. 80 ಅಂಕ ಗಳಿಸಿದ್ದಾರೆ. ಬಿಗ್ ರೌಂಡ್ ಆಫ್ ಅಪ್ಲಾಸ್. ಆ ಕಡೆಯಿಂದ ಈ ಕಡೆ ತಿರುಗೋ ಅಷ್ಟರಲ್ಲಿ ಹೂವಿನ ಕಟ್ಟೆ ಕುಟುಂಬ ಇಲ್ಲೂ ಕೂಡ ವಾಸ್ತು ಚೇಂಜ್ ಆಗಿದೆ. ಜನ ಚೇಂಜ್ ಕೇಳ್ತಾ ಇದ್ದಾರೆ. ಓಕೆ, ನೋಡೋಣ ಇದು ಹೇಗ್ ವರ್ಕ್ ಆಗತ್ತೆ ಅಂತ. ಸೂಪರ್. ನಿಮ್ಮ ಮೊದಲನೇ ಪ್ರಶ್ನೆ ಬರ್ತಾ ಇದೆ. ಆದ್ರೆ ಅದಕ್ಕಿಂತ ಮುಂಚೆ ಅದರ ಕುರಿತಾದ ಒಂದು ಫೋಟೋ ಬರ್ತಾ ಇದೆ. ಓಕೆ, ಈಗ ಆಲ್ರೆಡಿ ಕಿವಿಯಲ್ಲೇ ಗೆಸ್ ಮಾಡ್ಕೋತಾ ಇದ್ದಾರೆ. ನೋಡೋಣ ಅವರ ಗೆಸ್ ಕರೆಕ್ಟ್ ಆಗಿದೆಯಾ? ಇದು ಯಾವ ಸಿನಿಮಾದ ಚಿತ್ರ? ಆಪ್ಷನ್ ಎ ಹಗಲು ವೇಷ. ಆಪ್ಷನ್ ಬಿ ದಂಗೆ. ಹಗಲು ವೇಷ. ಓಕೆ, ಹಗಲು ವೇಷ ಅಂತ ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ. ಆಪ್ಷನ್ ಎ ಹಗಲು ವೇಷ ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. ಓಕೆ, ನಿಮ್ಮ ಮುಂದಿನ ಚಿತ್ರ ಬರ್ತಾ ಇದೆ. ಓಕೆ, ನಿಮ್ಮ ಎರಡನೇ ಪ್ರಶ್ನೆ, ಸುದೀಪ್ ನಟನೆಯ ಯಾವ ಸಿನಿಮಾದ ಚಿತ್ರವಿದು? ಆಪ್ಷನ್ ಎ ವಿಕ್ರಾಂತ್ ರೋಣ. ಆಪ್ಷನ್ ಬಿ ಪೈಲ್ವಾನ್. ಓಕೆ, ಆಪ್ಷನ್ ಬಿ ಪೈಲ್ವಾನ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಓಕೆ, ನಿಮ್ಮ ಮುಂದಿನ ಪ್ರಶ್ನೆ ಅಂದ್ರೆ 3ನೇ ಪ್ರಶ್ನೆ. ಅದಕ್ಕಿಂತ ಮುಂಚೆ ಅದರ ರಿಲೇಟೆಡ್ ಫೋಟೋ ಬರುತ್ತೆ. ನಿಮ್ಮ 3ನೇ ಪ್ರಶ್ನೆ ಇಂತಿದೆ. ಇದು ಯಾವ ಸಿನಿಮಾದ ಚಿತ್ರ? ಆಪ್ಷನ್ ಎ ಎದ್ದೇಳು ಮಂಜುನಾಥ. ಆಪ್ಷನ್ ಬಿ ಮೇಲುಕೋಟೆ ಮಂಜ. ಸೊ ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. 3 ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟು 60 ಅಂಕ ಗಳಿಸಿದರೆ. ನಿಮ್ಮ ಕಡೆಯ ಹಾಗೂ 4ನೇ ಪ್ರಶ್ನೆ, ಅದಕ್ಕಿಂತ ಮುಂಚೆ ಅದರ ಕುರಿತಾದ ಚಿತ್ರ.
ಚಾಂದಿನಿ ನಟಿಸಿರುವ ಯಾವ ಸಿನಿಮಾದ ಚಿತ್ರವಿದು? ಆಪ್ಷನ್ ಎ, ಆಪ್ಷನ್ ಎ, ಆಪ್ಷನ್ ಬಿ ಉಪೇಂದ್ರ, ಎ, ಆಪ್ಷನ್ ಎ. ಸೊ ಉತ್ತರ ಸರಿಯಾಗಿದೆಯಾ? ಸೊ 4 ಪ್ರಶ್ನೆಗಳಿಗೆ ಸರಿಯಾದ 4 ಉತ್ತರಗಳನ್ನ ಕೊಟ್ಟು 80 ಅಂಕ ಗಳಿಸಿದ್ದಾರೆ. ಅದರಲ್ಲೂ ಸರ್ ತುಂಬಾ ಚೆನ್ನಾಗಿ ಗೆಸ್ ಮಾಡ್ತಾ ಇದ್ರು, ಜಾಸ್ತಿ ಕ್ರೆಡಿಟ್ ಹೋಗುತ್ತೆ. ವೆರಿ ವೆಲ್ ಪ್ಲೇಡ್. ಸೊ ಟೀಮ್ ಸುಮಧುರ ಕುಟುಂಬ, ಎಸ್, ಓಕೆ, ಫುಲ್ ಒಂದು ಕಾನ್ಫಿಡೆನ್ಸ್ ಇದೆಯಾ? ಸ್ವಲ್ಪ ಈಸಿ ಆಗಿದೆ ಅಂತ ಅನಿಸ್ತಾ ಇದೆಯಾ? ಆಪ್ಷನ್ ಬೇರೆ ಇದೆಯಲ್ಲ? ಓಕೆ, ನೋಡೋಣ. ಹಾಗಾದ್ರೆ ಚಿತ್ರ ಜಗತ್ತಿನ ಮೊದಲನೇ ಪ್ರಶ್ನೆ, ಆದ್ರೆ ಅದಕ್ಕಿಂತ ಮುಂಚೆ ಅದರ ಕುರಿತಾದ ಚಿತ್ರ ಏನ್ ಬರುತ್ತೆ ಸುಮಧುರ ಕುಟುಂಬಕ್ಕೆ? ನೋಡೋಣ. ಇದು ಯಾವ ಸಿನಿಮಾದ ಚಿತ್ರ? ಆಪ್ಷನ್ ಎ ನಾಗಮಂಡಲ, ಆಪ್ಷನ್ ಬಿ ನಾಗದೇವತೆ, ಎ ನಾಗಮಂಡಲ, ಆಪ್ಷನ್ ಎ ನಾಗಮಂಡಲ. ಉತ್ತರ ಕರೆಕ್ಟ್ ಆಗಿದೆಯಾ? ರೈಟ್ ಆನ್ಸರ್. ಈಗ ಮುಂದಿನ ಫೋಟೋ ಬರ್ಲಿ, ಅದ್ರ ಮೇಲೆ ಆಮೇಲೆ ಪ್ರಶ್ನೆ ಬರುತ್ತೆ. ಓಕೆ, ಪುನೀತ್ ರಾಜ್ಕುಮಾರ್ ನಟನೆಯ ಯಾವ ಸಿನಿಮಾದ ಚಿತ್ರವಿದು? ಆಪ್ಷನ್ ಎ ಮಿಲನ, ಆಪ್ಷನ್ ಬಿ ಅರಸು, ಮಿಲನ್, ಆಪ್ಷನ್ ಎ ಮಿಲನ ಅಂತ ಹೇಳ್ತಾ ಇದೆ ಸುಮಧುರ ಕುಟುಂಬ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. 2 ಪ್ರಶ್ನೆಗಳಿಗೆ ಕರೆಕ್ಟ್ ಆಗಿ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ಈಗ ನಿಮ್ಮ 3ನೇ ಫೋಟೋ ಬರ್ತಾ ಇದೆ ನೋಡಿ, 3ನೇ ಪ್ರಶ್ನೆಯ ಸಂಬಂಧಿತ ಫೋಟೋ ಕರೆಕ್ಟ್ ಆಗಿ ನೋಡಿ. ಎಸ್, ಓಕೆ, 3ನೇ ಪ್ರಶ್ನೆ ಬರ್ಲಿ. ಸುದೀಪ್ ಅವರು ನಟಿಸಿರುವ ಯಾವ ಸಿನಿಮಾದ ಚಿತ್ರವಿದು? ಆಪ್ಷನ್ ಎ ರಂಗ SSLC, ಆಪ್ಷನ್ ಬಿ ಸ್ಪರ್ಶ, ಆಪ್ಷನ್ ಬಿ ಸ್ಪರ್ಶ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಓಕೆ, ರೈಟ್ ಆನ್ಸರ್. ಸೊ 3 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 60 ಅಂಕ ಗಳಿಸಿದ್ದಾರೆ. ನಿಮ್ಮ ಕೊನೆಯ ಹಾಗೂ 4ನೇ ಪ್ರಶ್ನೆ, ಆ ಕುರಿತಾದ ಫೋಟೋ ಬರುತ್ತೆ ಈಗ. ಈ ಚಿತ್ರದಲ್ಲಿ ಇರುವವರು ಯಾರು? ಎ ರಕ್ಷಿತ್ ಶೆಟ್ಟಿ, ಬಿ ರಿಷಬ್ ಶೆಟ್ಟಿ, ಬಿ ರಿಷಬ್ ಶೆಟ್ಟಿ. ಕರೆಕ್ಟಾ? ಯೋಚನೆ ಮಾಡಿ. ಸೊ ಬಿ ರಿಷಬ್ ಶೆಟ್ಟಿ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಸೊ 4 ಪ್ರಶ್ನೆಗೆ ಕರೆಕ್ಟ್ ಆಗಿ 4 ಸರಿಯಾದ ಉತ್ತರಗಳನ್ನ ಕೊಟ್ಟಿದ್ದಾರೆ. 80 ಅಂಕವನ್ನ ಗಳಿಸಿದ್ದಾರೆ ಸುಮಧುರ ಕುಟುಂಬ. ವೆರಿ ವೆಲ್ ಪ್ಲೇಡ್, ಕಂಗ್ರ್ಯಾಚುಲೇಷನ್ಸ್. ಓಕೆ, ಇವಾಗ 4 ಸುತ್ತುಗಳು ಮುಗಿದಿದೆ. ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನ ಗಳಿಸಿದಿರಾ, ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳುವಂತಹ ಸಮಯ. ರೆಡಿನಾ? ಯಾರು ಅಂಕದ ಪಟ್ಟಿಯಲ್ಲಿ ಮುಂದಿದ್ದಾರೆ ನೋಡೋಣ. ಮೊದಲನೇದಾಗಿ ಹೊಂಬಾಳೆ ಕುಟುಂಬದ ಅಂಕ ಓಕೆ 215. ವೆಲ್ ಪ್ಲೇಡ್. ಹೊಂಬಾಳೆ ಕುಟುಂಬ 215 ಅಂಕಗಳನ್ನ ಗಳಿಸಿದೆ 4 ಸುತ್ತಿನಲ್ಲಿ. ಇನ್ನ ನಮ್ಮ ಸಾಳಂಕೆ ಕುಟುಂಬ, ನಮ್ಮ ಮಹಿಳಾ ಮಣಿಗಳಿರುವಂತಹ ಕುಟುಂಬ ಓಕೆ. ಈಗ ಹೂವಿನ ಕಟ್ಟೆ ಕುಟುಂಬ ಸದಸ್ಯರು 4 ಸುತ್ತಿನಲ್ಲಿ ಎಷ್ಟು ಅಂಕ ಗಳಿಸಿದರೆ ನೋಡುವಂತ ಸಮಯ 300. ಸಾಳಂಕೆ ಕುಟುಂಬ ಹಾಗೇನೆ ಹೂವಿನ ಕಟ್ಟೆ ಕುಟುಂಬ ಇಬ್ಬರದು ಕೂಡ 300 ಅಂಕ. ಇನ್ನು ನಮ್ಮ ಸುಮಧುರ ಕುಟುಂಬ ತಂಡದ ಅಂಕ 300. ಮೂರು ತಂಡಗಳು ಸಾಳಂಕೆ ಕುಟುಂಬ ಜೊತೆಗೆ ಹೂವಿನ ಕಟ್ಟೆ ಕುಟುಂಬ ಸುಮಧುರ ಕುಟುಂಬ 300 ಅಂಕಗಳನ್ನ ಗಳಿಸೋ ಮೂಲಕ ಮೊದಲ ಸ್ಥಾನದಲ್ಲಿದ್ರೆ, ಹೊಂಬಾಳೆ ಕುಟುಂಬ 2ನೇ ಸ್ಥಾನದಲ್ಲಿದೆ. ಎಲ್ಲರೂ ತುಂಬಾ ಚೆನ್ನಾಗಿ ಆಟ ಆಡಿದ್ರಿ, ತುಂಬಾ ಇನ್ವಾಲ್ವ್ಮೆಂಟ್. ಎಲ್ಲ ತಂಡಗಳಿಗೆ ಸ್ನೇಹ ಬುಕ್ ಹೌಸ್ ಕಡೆಯಿಂದ ಸಿನಿಮಾ ಕುರಿತಾದ ಪುಸ್ತಕಗಳು ಬಹುಮಾನವಾಗಿ ಬಂದಿದೆ. ನಾನು ನಿಮ್ಮ ಹತ್ರ ಬಂದು ಅದನ್ನ ಕೊಡ್ತೀನಿ. ಸೊ ಕಂಗ್ರ್ಯಾಚುಲೇಷನ್ಸ್, ಮೊದಲನೇ ಪ್ಲೇಸ್ ತಗೊಂಡಿದ್ದೀರಾ. ಕಂಗ್ರ್ಯಾಟ್ಸ್. ಸ್ನೇಹ ಬುಕ್ ಹೌಸ್ ಕಡೆಯಿಂದ ಸಿನಿಮಾ ಕುರಿತಾದ ಪುಸ್ತಕಗಳು. ಓಕೆ, ಸುಮಧುರ ಕುಟುಂಬ ಕೂಡ ಫಸ್ಟ್ ಪ್ಲೇಸ್. ಕಂಗ್ರ್ಯಾಚುಲೇಷನ್ಸ್. ಹೆಣ್ಮಕ್ಳೇ ಸ್ಟ್ರಾಂಗ್ ಇದ್ರು ಅನ್ನೋದನ್ನ ಪ್ರೂವ್ ಮಾಡ್ತು ಸಾಳಂಕೆ ಕುಟುಂಬ. ನಿಮಗೆ ವೆರಿ ವೆಲ್ ಪ್ಲೇಡ್. ಹೊಂಬಾಳೆ ಕುಟುಂಬ ತುಂಬಾ ಚೆನ್ನಾಗಿ ಆಟ ಆಡಿದ್ರಿ.
ಓಕೆ, ಈಗ ಕೊನೆ ಘಟ್ಟಕ್ಕೆ ಬಂದಿದೀವಿ. ಕಾರ್ಯಕ್ರಮ ಮುಕ್ತಾಯ ಆಗಿದೆ. ಒಂದೇನಂದ್ರೆ, ಒಂದು ಕುಟುಂಬದ ಜೊತೆಗೆ ಆಟ ಆಡಿದ್ದು ಬಹಳ ಖುಷಿ ಆಗಿರುತ್ತೆ. ನಿಮ್ಗೂ ಕೂಡ ನಿಮ್ ಕೆಲಸಗಳಲ್ಲಿ ಬ್ಯುಸಿ ಆಗಿರ್ತೀರಾ, ಇಲ್ಲಿಗೆ ಬಂದು ಒಟ್ಟಿಗೆ ಆಟ ಆಡಿ ಅದು ಒಂದು ಕೋಆರ್ಡಿನೇಷನ್ ಇರುತ್ತೆ, ಆ ಒಗ್ಗಟ್ಟಿರುತ್ತೆ, ಜೊತೆಗೆ ಎಂಟರ್ಟೈನ್ಮೆಂಟ್ ನನಗಂತೂ ಇತ್ತು. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಕುಟುಂಬಗಳಿಗೂ, ಎಲ್ರಿಗೂ ಕೂಡ ಮತ್ತೊಂದ್ಸಲ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ಸೊ ನೋಡಿದ್ರಲ್ಲ ವೀಕ್ಷಕರೇ, 4 ಕುಟುಂಬಗಳು ಎಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ವು ಅಂತ. ಇಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹೇಳ್ತಾ ಇದ್ರು, ಅದ್ರ ಜೊತೆಗೆ ಅವ್ರಿಗಿದ್ದಂತಹ ಕೋಆರ್ಡಿನೇಷನ್ ಇರಬಹುದು, ಒಗ್ಗಟ್ಟಿರಬಹುದು, ಜೊತೆಗೆ ಎಂಟರ್ಟೈನ್ಮೆಂಟ್ ಇರಬಹುದು. ಸಿನಿ ಕ್ವಿಜ್ ನಲ್ಲಿ ನಿಮ್ಗೆ ಇದೆಲ್ಲ ಸಿಕ್ತು ಅಂತ ನಾನು ಭಾವಿಸ್ತೀನಿ. ಸಿನಿ ಕ್ವಿಜ್ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅದ್ರ ಜೊತೆಗೆ ನೀವು ಕೂಡ ಸಿನಿ ಕ್ವಿಜ್ ನಲ್ಲಿ ಭಾಗವಹಿಸಬೇಕು ಅಂತಂದ್ರೆ ಈ ಕೆಳಕಂಡ ವಿಳಾಸಕ್ಕೆ ನೀವು ಲೆಟರ್ ಅನ್ನ ಕಳಿಸಬಹುದು. ಅದ್ರ ಜೊತೆಗೆ ಒಂದು ಇಮೇಲ್ ಅಡ್ರೆಸ್ ಅನ್ನ ಕೂಡ ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೀವಿ. ಆ ಇಮೇಲ್ ಅಡ್ರೆಸ್ಗೂ ಕೂಡ ಮೇಲ್ ಮಾಡೋ ಮೂಲಕ ಸಿನಿ ಕ್ವಿಜ್ ನಲ್ಲಿ ನೀವು ಕೂಡ ಭಾಗವಹಿಸಬಹುದು. ಸೊ ಇವತ್ತಿನ ಸಿನಿ ಕ್ವಿಜ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಬೇರೆ ಬೇರೆ ಕುಟುಂಬಗಳ ಜೊತೆಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.